ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ಚಾಯ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಹತ್ತತ್ರ 30 ವರ್ಷದಿಂದ ನಾನು ಕೆಮಿಸ್ಟ್ರಿನ ಕಲಿಸ್ತಾ ಇದ್ದೀನಿ. ಸೊ ತುಂಬ ಹುಡುಗರು ನಮಗೆ ಕೆಮಿಸ್ಟ್ರಿ ಕಷ್ಟ, ಅರ್ಥ ಆಗಲ್ಲ, ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಬಿ ಎಸ್ ಸಿಗೆ ಬಂದಮೇಲೆ ಒನ್ ಆಫ್ ದಿ ಕಾಂಬಿನೇಷನ್ ಕೆಮಿಸ್ಟ್ರಿಯಿಂದ ಇಷ್ಟ ಇದೆಯೋ ಇಷ್ಟ ಇಲ್ವೋ, ಅರ್ಥ ಆಗುತ್ತೋ ಅರ್ಥ ಆಗಿಲ್ವೋ ಓದಲೇಬೇಕಾಗುತ್ತೆ. ಯಾಕೆ ಅವ್ರು ಕಷ್ಟ ಅಂತ ನಾನು ಅನಲೈಸ್ ಮಾಡೋಕ್ಕೆ ಶುರು ಮಾಡಿದಾಗ ನನಗೇನು ಗೊತ್ತಾಗಿದ್ದು ಅಂತಂದರೆ, ಅವ್ರಿಗೆ ಬೇಸಿಕ್ಸು ಅರ್ಥ ಆಗದೇ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ. ಏನಿವೆ ಅವರು ಕೆಮಿಸ್ಟ್ರಿನ ಹೈಸ್ಕೂಲಲ್ಲೂ ಓದಿರ್ತಾರೆ, ಪಿಯುಸಿನಲ್ಲೂ ಓದ್ತಾರೆ. ಮತ್ತು ಡಿಗ್ರಿಗೆ ಬಂದಾಗ ಏನಾಗುತ್ತೆ ಅಂದರೆ ಹಳೆ ನಾಲೆಡ್ಜ್ ಮತ್ತು ಹೊಸ ನಾಲೆಡ್ಜ್. ಯಾಕೆಂದರೆ ನಾವು ಡಿಗ್ರಿನಲ್ಲಿ ಟೀಚರ್ಸು ಪಾಠ ಮಾಡೋಕ್ಕೆ ಶುರು ಮಾಡಿದಾಗ ಎಲ್ಲ ಎಲಿಮೆಂಟ್ರಿ, ಬಿಕಾಸ್ ಇವಾಗ ಸೆಮಿಸ್ಟರ್ ಅದಕ್ಕೋಸ್ಕರ ಎಲ್ಲ ನಾನು ಡೀಟೇಲಾಗಿ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ಹೇಳ್ತಾ ಹೋದರೆ ನನಗೆ ಪೋರ್ಷನ್ ಮುಗ್ಸೋಕ್ಕಾಗಲ್ಲ. ಆದರೆ ನಾವೇನು ಮಾಡ್ತೀವಿ ಅಂತಂದರೆ, ಅವ್ರು ಆಲ್ರೆಡಿ ಎಲ್ಲ ಇದೆಲ್ಲ ಓದಿರ್ತಾರೆ, ಅವ್ರಿಗೆ ಗೊತ್ತಿದೆ ಅಂತ ಅಸಂಪ್ಷನಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ, ಪಾಠ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಅವ್ರಿಗೆ ಬೇಸಿಕ್ಸು ಸರಿ ಇಲ್ದಿದ್ದಾಗ ಇದೆಲ್ಲ ಪ್ರಾಬ್ಲಮ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನು ಹೇಳ್ತೇನೆ, ಅವ್ರದ್ದೊಂದು ಹಳೆ ನಾಲೆಡ್ಜ್ ಇರುತ್ತೆ. ಮತ್ತು ಈಗ ಬಿ ಎಸ್ ಸಿ ಕೆಮಿಸ್ಟ್ರಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಒಂದಷ್ಟು ಅಪ್ಗ್ರೇಡೇಷನ್ ಬೇಕಾಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಬ್ರಿಡ್ಜ್ ಕೋರ್ಸ್ ಅಂತ. ಇನ್ ಆರ್ಡರ್ ಟು ಬ್ರಿಡ್ಜ್ ದಿ ಗ್ಯಾಪ್ ಇನ್ ದಿ ನಾಲೆಡ್ಜ್ ಆಫ್ ಕೆಮಿಸ್ಟ್ರಿ ರಿಗಾರ್ಡಿಂಗ್ ದಿ ಪಿ ಯು ಸಿ ಆ್ಯಂಡ್ ಟು ದಿ ಡಿಗ್ರಿ. ಪಿ ಯು ಸಿನಲ್ಲಿ ಓದೋ ರೀತಿಯಲ್ಲೇ ಬೇರೆ ಇರುತ್ತೆ, ಡಿಗ್ರಿಗೆ ಬಂದಾಗ ಅದನ್ನು ಅನಲೈಸ್ ಮಾಡೋದು, ಅದನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ಇರುತ್ತೆ. ಅದನ್ನು ಅರ್ಥ ಆಗಲಿ ಅಂತ ಅವೆರಡನ್ನೂ ಬ್ರಿಡ್ಜ್ ಮಾಡೋದ್ರೆ ಓಲ್ಡ್ ನಾಲೆಡ್ಜು ಮತ್ತು ನ್ಯೂ ನಾಲೆಡ್ಜ್ ಅವೆರಡನ್ನೂ ಬ್ರಿಡ್ಜ್ ಮಾಡೋದು. ಅಥವಾ ನೀವು ಬಿ ಎಸ್ ಸಿ ಓದಲೇಬೇಕು ಅಂದರೆ ಇದೆಲ್ಲ ನಿಮಗೆ ಇನ್ ಡೀಟೇಲಾಗಿ ಗೊತ್ತಿರಲೇಬೇಕು ಅನ್ನೋ ಟಾಪಿಕ್ಸ್ ಏನಿದೆಯಲ್ಲ ಅದನ್ನು ತೊಗೊಂಡು ನಾನೀಗ ಬ್ರಿಡ್ಜ್ ಕೋರ್ಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ 5 ಬ್ರಿಡ್ಜ್ ಕೋರ್ಸ್ ನಾನು ಮಾಡಿಬಿಟ್ಟಿದ್ದೀನಿ. ನಾನು ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋದರೆ ನಿಮಗೆ ಸಿಗುತ್ತೆ. ಇದು ನಂದು 6ನೇದು ನಾನು ಮಾಡ್ತಾ ಇರೋದು. ಇವತ್ತು ನಾನು ಪಿರಿಯಾಡಿಕ್ ಟೇಬಲ್ ಮಾಡ್ತಾಯಿದ್ದೀನಿ. ಸೊ ನೀವು ಬಿ ಎಸ್ ಸಿ ಓದ್ತಾ ಇದ್ದೀರಾ ಅಂತಂದರೆ ಇದೆಲ್ಲ ಇನ್ ಡೀಟೇಲಾಗಿ ನಿಮಗೆ ಗೊತ್ತಿಲ್ಲ. ಅಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಾವು ಪಿರಿಯಾಡಿಕ್ ಟೇಬಲ್ ಅಂದರೆ ಕೆಮಿಸ್ಟ್ರಿ ಓದ್ತಾ ಇದ್ದೀರಾ ಗೊತ್ತಿರುತ್ತೆ. ಪಿರಿಯಾಡಿಕ್ ಟೇಬಲ್ ಇಸ್ ದಿ ಬೇಸಿಕ್ ಟೇಬಲ್. ಹೆಸರೇ ಹೇಳ್ತಾ ಇರೋಕ್ಕೆ ಟೇಬಲ್ ಇದೆ. ಸೊ ವಿ ಆರ್ ಅರೇಂಜ್ ದಿ ಎಲಿಮೆಂಟ್ಸ್. ನಮ್ಗೆ ಇದುವರೆಗೂ ಗೊತ್ತಿರುವಂಥ ಎಲ್ಲ ಎಲಿಮೆಂಟ್ಸ್, 118 ಎಲಿಮೆಂಟ್ಗಳು ಗೊತ್ತಿದೆ ಅಂತ ಹೇಳ್ತೀವಿ. ಎಲ್ಲ ಎಲಿಮೆಂಟ್ಗೂ ಒಂದೊಂದು ಅಟಾಮಿಕ್ ನಂಬರ್ನ ಕೊಟ್ಬಿಟ್ಟು, ಡಿಪೆಂಡಿಂಗ್ ಅಪಾನ್ ನಂಬರ್ ಆಫ್ ಪ್ರೋಟಾನ್ಸು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನಾವೇನು ಮಾಡ್ತೀವಿ, ಅಟಾಮಿಕ್ ನಂಬರ್ನ ಕೊಡ್ತೀವಿ. ಸೊ ಎಲ್ಲ ಇರುವಂಥ ಎಲ್ಲ ಇದುವರೆಗೂ ಗೊತ್ತಿರುವಂಥ ಎಲ್ಲ ಎಲಿಮೆಂಟ್, ಅದು ನ್ಯಾಚುರಲಿ ಆಗಿರ್ಬೋದು, ಇಲ್ಲಾಂದರೆ ಆರ್ಟಿಫಿಷಿಯಲಿ ಮಾಡಿರುವಂಥದ್ದಾಗಿರ್ಬೋದು, ಎಲ್ಲನೂ ಒಂದು ಫಾರ್ಮಲ್ಲಿ ಅದನ್ನು ಅರೇಂಜ್ ಮಾಡಿದ್ದೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಪಿರಿಯಾಡಿಕ್ ಟೇಬಲ್. ಇಟ್ಸ್ ಅ ಸಿಸ್ಟಮ್ಯಾಟಿಕ್ ಟೇಬಲ್. ಸಿಸ್ಟಮ್ಯಾಟಿಕ್ ಆಗಿ ಬೇಸ್ಡ್ ಆನ್ ದರ್ ಅಟಾಮಿಕ್ ನಂಬರ್ ನಾವೇನು ಮಾಡಿದ್ದೀವಿ, ಅದನ್ನು ಅರೇಂಜ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಅದಕ್ಕೆ ಆ ಟೇಬಲ್ಗೆ ನಾವೇನಂತ ಕರಿತೀವಿ, ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಸೊ ನಾನು ಹೇಳ್ದಂಗೆ ಲೋಯೆಸ್ಟ್ ಅಟಾಮಿಕ್ ನಂಬರ್ ಇರುವಂಥದ್ದು ಹೈಡ್ರೋಜನ್ನು, ಅದನ್ನು 1 ಅಂತ ಕರಿತೀವಿ. ಹೈಯೆಸ್ಟ್ ಅಟಾಮಿಕ್ ನಂಬರ್ ಇರೋದು 118 ಅಂತ ಹೇಳಿದ್ನಲ್ಲ, ಆರ್ಗನಿಸಿನ್ ಅಂತ ಹೇಳ್ತೀವಿ ಅದು. ಸೊ ಅಲ್ಲಿ ತನಕ ಆದರೆ 1ರಿಂದ 118 ಎಲಿಮೆಂಟನ್ನು ಒಂದು ಪ್ಯಾಟರ್ನಲ್ಲಿ, ಒಂದು ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ಅಕ್ರಾಸ್ ದಿ ರೋಸ್ ಅಂಡ್ ಅಲಾಂಗ್ ದಿ ಕಾಲಮ್ ಅದನ್ನೇನು ಮಾಡಿದ್ದೀನಿ, ನಾನು ಅರೇಂಜ್ ಮಾಡಿದ್ದೀನಿ. ಅದಕ್ಕೆ ನಾವೇನಂತ ಕರಿತೀವಿ, ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಅಟಾಮಿಕ್ ನಂಬರ್ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ ಅಥವಾ ನಂಬರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದಿ ನ್ಯೂಕ್ಲಿಯಸ್ ಆಫ್ ದಟ್ ಪರ್ಟಿಕ್ಯುಲರ್ ಆಟಮ್ ಆಫ್ ಎನ್ ಎಲಿಮೆಂಟ್. ಅದಕ್ಕೆ ನಾವೇನಂತ ಕರಿತೀವಿ, ಅಟಾಮಿಕ್ ನಂಬರ್ ಅಂತ ಹೇಳ್ತೀವಿ. ಈಗಿರುವಂಥ ಪಿರಿಯಾಡಿಕ್ ಟೇಬಲ್ಲು ಅದು ಒಂದು ದಿನಕ್ಕೆ ಆಗಿರುವಂಥದ್ದಲ್ಲ. ಇಟ್ ಈಸ್ ಏನಂತಾರೆ, ಫ್ರೂಟ್ಫುಲ್ ಟೇಬಲ್ ಆಫ್ಟರ್ ಎ ಲಾಂಗ್ ಟೈಮ್. ಹತ್ತತ್ರ ಒಂದು 150 ಅಥವಾ 200 ವರ್ಷ ಸೈಂಟಿಸ್ಟ್ಗಳು ಅದಕ್ಕೆ ವರ್ಕ್ ಮಾಡಿ ನಮಗೆ ಕೊಟ್ಟಿರುವಂಥ ಟೇಬಲ್ ಯಾವುದಿದೆಯಲ್ಲ, ಆ ಟೇಬಲ್ ಕರಿತೀವಿ ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ತೀವಿ. ಸೊ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಈ ಪಿರಿಯಾಡಿಕ್ ಟೇಬಲ್. ಯಾಕೆಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ಯಾಂಡರ್ಡ್ಸ್ ಅವರು ಮಾಡಿರುವಂಥದ್ದು ಆ ಟೇಬಲ್ನ ತೊಗೊಳ್ತಾ ಇದ್ದೀನಿ. ಸೊ US ಅಲ್ಲಿ ಮಾಡಿರುವಂಥದ್ದು ನೋಡಿ. ಎಲ್ಲ ಎಲಿಮೆಂಟ್ಸನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಹೈಡ್ರೋಜನ್ಗೆ 1 ಅಂತ ಹೇಳ್ತಾರೆ, ಹೀಲಿಯಮ್ಗೆ 2 ಅಂತ ಹೇಳ್ತಾರೆ, ಲಿಥಿಯಂ, ಬೋರಿಯಂ ಇದೇ ಥರ ಏನು ಮಾಡಿದ್ದಾರೆ, ಯಾವುದೋ ಒಂದು ಪ್ಯಾಟರ್ನಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ಅರೇಂಜ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಅಂದರೆ, ಪಿರಿಯಾಡಿಸಿಟಿ ಆಫ್ಟರ್ ಅ ಸರ್ಟನ್ ಇಂಟರ್ವಲ್ ಆಫ್ ಟೈಮ್ ಏನಾಗುತ್ತೆ ಅಂದರೆ, ದೋಸ್ ಎಲಿಮೆಂಟ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್, ಆಲ್ಮೋಸ್ಟ್ ಸೇಮ್ ಕೆಮಿಕಲ್ ಪ್ರಾಪರ್ಟೀಸು ಇರ್ತವಲ್ಲ, ಅಂಥದನ್ನೆಲ್ಲ ಅವ್ರು ಗ್ರೂಪ್ ಮಾಡಿಬಿಟ್ಟು ಅವ್ರೇನು ಮಾಡಿದ್ದಾರೆ, ಅಥವಾ ಕಾಲಮ್ಸ್ ಮಾಡಿ ಅದನ್ನು ಸಿಸ್ಟಮ್ಯಾಟಿಕಾಗಿ ಸ್ಟಡಿ ಮಾಡ್ತಾ ಇದ್ದೀವಿ ನಾವು. ಅದಕ್ಕೆ ನಾವೇನಂತ ಕರಿತೀವಿ, ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಸೊ ಅದನ್ನು ಗ್ರೂಪ್ಸ್ ಆಗಿ ಮತ್ತು ಪೀರಿಯಡ್ಸ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಸೊ ಅದನ್ನೇನು ಮಾಡಿದ್ದೀವಿ ನಾವು, ಕಾಂಪ್ಯಾಕ್ಟಾಗಿ ಎಂಟೈರ್ ಪಿರಿಯಾಡಿಕ್ ಟೇಬಲ್ ಅಂದರೆ 118 ಎಲಿಮೆಂಟ್ಗಳೂ ಅಂದರೆ ಸೇಮ್ ಪ್ರಾಪರ್ಟಿ ಇರುವಂಥದ್ದನ್ನು ಫ್ಯಾಮಿಲಿ ಅಂತ ಮಾಡಿ, ಆ ಫ್ಯಾಮಿಲಿ ಒಳಗಡೆ ಬರೋ ಥರನೇ ಪಿರಿಯಾಡಿಸಿಟಿ ಪ್ರಕಾರ ಅದನ್ನು ಅರೇಂಜ್ ಮಾಡಿದ್ದಾರೆ. ಆ ಟೇಬಲ್ಗೆ ನಾವೇನಂತ ಕರಿತೀವಿ, ಪಿರಿಯಾಡಿಸಿಟಿ ಇದ್ದೀವಿ. ಸೊ ಹಂಗಾರೆ ಪಿರಿಯಾಡಿಕ್ ಟೇಬಲ್ ಅಂದರೆ ಏನು ಅಂತ, ನೀವು ಕೆಮಿಸ್ಟ್ರಿ ಓದ್ತಾ ಇದ್ದೀರಾ ಅಂತಂದರೆ ನಿಮಗೆ ಪಿರಿಯಾಡಿಕ್ ಟೇಬಲ್ ಬೇಕೇ ಬೇಕು. ಆ ಪಿರಿಯಾಡಿಕ್ ಟೇಬಲ್ ಇದ್ದರೆ ನೀವು ಮಾಡೋಕ್ಕೆ ಆಗಲ್ಲ. ನೀವು ಪಿರಿಯಾಡಿಕ್ ಟೇಬಲ್ನ ಕೂತ್ಕೊಂಡ್ರೆ, ಚಿಕ್ಕದಾಗಿರೋ ಕಾಂಪ್ಯಾಕ್ಟ್ ಆಗಿರೋ ಪಿರಿಯಾಡಿಕ್ ಟೇಬಲ್ನ ತೊಗೊಂಡ್ರೆ ಇಡೀ ವರ್ಷಗಟ್ಟಲೆ ಅದರ ಬಗ್ಗೆ ನೀವು ಮಾತಾಡ್ತಾ ಹೋಗ್ಬೋದು. ಸೋ ಮೆನಿ ಥಿಂಗ್ಸ್ ಆರ್ ಇನ್ಕಾರ್ಪೊರೇಟೆಡ್ ಇನ್ ದಟ್ ಟೈನಿ ಟೇಬಲ್. ಸೊ ಹಾಗಾಗಿ ನಾನು ಹೇಳ್ತೀನಿ, ವಂಡರ್ಫುಲ್ ಟೇಬಲ್ ದಟ್ ಹ್ಯಾಸ್ ಮ್ಯಾನ್ ಎವರ್ ಮೇಡ್. ಇದುವರೆಗೂ ಮಾಡಿರುವಂಥ ಎಷ್ಟೊಂದು ಟೇಬಲ್ಗಳು ಮಾಡಿದ್ದಾರೆ, ಅದರಲ್ಲಿ ವಂಡರ್ಫುಲ್ ಆಗಿರೋ ಟೇಬಲ್ ಯಾವುದು ಅಂತಂದರೆ ಪಿರಿಯಾಡಿಕ್ ಟೇಬಲ್ ಇರುತ್ತೆ.
ಅದೇ ಥರ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬ್ಯಾಕ್ ಬೋನ್. ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ನಿಮಗೆ ಓದಲೇಬೇಕು ಅಂತಂದರೆ ನಿಮ್ಗೆ ಪಿರಿಯಾಡಿಕ್ ಟೇಬಲ್ ಬೇಕೇ ಬೇಕಾಗತ್ತೆ. ಇವನ್ ಆರ್ಗ್ಯಾನಿಕ್ಗೂ ಬೇಕು, ಫಿಸಿಕಲ್ಗೂ ಬೇಕು, ಇಲ್ಲ ಅಂತಲ್ಲ. ಬಟ್ ನಾನು ಹೇಳ್ತಾ ಇರೋದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ವಿ ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ ಕಾರ್ಬನ್ ಆ್ಯಂಡ್ ದೇರ್ ಕಾಂಪೌಂಡ್ಸ್. ಅದೇ ಥರ ಇವಾಗ ನೀವು ಇನಾರ್ಗ್ಯಾನಿಕ್ ತೊಗೊಂಡ್ರೆ ಎಲ್ಲನೂ ಬರುತ್ತೆ. ಸೊ ಹಾಗಾಗಿ ಅದನ್ನ ಬ್ಯಾಕ್ ಬೋನ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ, ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ನಾನು ಕನ್ಸಿಡರ್ ಮಾಡ್ಕೋಬೋದು. ಅಗೇನ್ ಪಿರಿಯಾಡಿಕ್ ಟೇಬಲ್ ಈಸ್ ನೋನ್ ಆಸ್ ಆಲ್ಫಾಬೆಟ್ ಆಫ್ ಯೂನಿವರ್ಸ್. ಈಗ ಏನಾಗುತ್ತೆ, ಅಕ್ಷರಗಳನ್ನ ಕೂರಿಸ್ಕೊಂಡು ನಾವೇನು ಮಾಡ್ತೀವಿ, ಅಕ್ಷರ ಅಂದರೆ ಲೋಯೆಸ್ಟ್ ಥಿಂಗ್ ಇನ್ ದಿ ಲ್ಯಾಂಗ್ವೇಜ್. ನಿಮಗೆ ಲ್ಯಾಂಗ್ವೇಜ್ ಗೊತ್ತಾಗಬೇಕು, ಲ್ಯಾಂಗ್ವೇಜ್ ಕಲಿಬೇಕು ಅಂದರೆ ಆಲ್ಫಾಬೆಟ್ ಬೇಕೇ ಬೇಕು. ಅದೇ ರೀತಿ ಕೆಮಿಸ್ಟ್ರಿ ಕಲ್ತ್ಕೋಬೇಕು ಅಂತಂದರೆ ಈ ಎಲಿಮೆಂಟ್ಸ್ ಯಾವ್ಯಾವ ಇದೆಯಲ್ಲ, ಪ್ರತಿಯೊಂದು ಎಲಿಮೆಂಟ್ಸ್ ಇದೆ ಪಿರಿಯಾಡಿಕ್ ಟೇಬಲ್ ನಿಮ್ಗೆ ಗೊತ್ತಿರಬೇಕಾಗತ್ತೆ. ದ್ಯಾಟ್ ಗೋಯಿಂಗ್ ಟು ಕ್ರಿಯೇಟ್ ದಿ ಯೂನಿವರ್ಸ್. ಹಾಗಾಗಿ ಪಿರಿಯಾಡಿಕ್ ಟೇಬಲ್ನ ಆಲ್ಫಾಬೆಟ್ ಆಫ್ ಯೂನಿವರ್ಸ್ ಅಂತ ನಾವು ಕರ್ಕೋಬೋದು. ಆಲ್ಫಾಬೆಟ್ಗಳೆಲ್ಲ ಸೇರ್ಕೊಂಡು ಏನಾಗುತ್ತೆ, ಸೆಂಟೆನ್ಸ್ ಮಾಡೋಕ್ಕಾಗತ್ತೆ. ಅದೇ ರೀತಿ ಎಲಿಮೆಂಟ್ಸ್ ಯಾವುದಿರುತ್ತಲ್ಲ, ಎಲಿಮೆಂಟ್ಸ್ ಅಂದರೆ ಆಲ್ಫಾಬೆಟ್ ಆಫ್ ಕೆಮಿಸ್ಟ್ರಿ ಅಂದರೆ ಏನು, ಆಲ್ಫಾಬೆಟ್ ಆಫ್ ಕೆಮಿಸ್ಟ್ರೀಸ್ ಆಟಮ್ ಇರ್ಬೋದು, ಇಲ್ಲಾಂದರೆ ಎಲಿಮೆಂಟ್ ಇರ್ಬೋದು. ಆ ಎಲಿಮೆಂಟ್ ಸೇರಿಕೊಂಡು ಯೂನಿವರ್ಸ್ ಮಾಡುತ್ತಲ್ಲ, ಆ ಟೇಬಲ್ಗೆ ನಾವೇನಂತ ಕರಿತೀವಿ, ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಯಾಕೆಂದ್ರೆ ಪಿರಿಯಾಡಿಕ್ ಟೇಬಲ್ ಇಸ್ ಎ ಕಿಚನ್ ಫಾರ್ ಕೆಮಿಸ್ಟ್ರಿ ರಿಸರ್ಚರ್ಸ್. ಈಗ ನಾವು ಅಡುಗೆ ಮನೆಗೆ ಹೋದಾಗ ಏನೇನು ಸಾಮಾನಿದೆ ನೋಡ್ಕೊಂಡ್ಬಿಟ್ಟು ಅಂದರೆ ಅದೇ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತಾ ಹೋಗ್ತೀವಿ, ಬೇರೆ ಬೇರೆ ಐಟಮ್ಗಳನ್ನ, ಬೇರೆ ಬೇರೆ ಅಡುಗೆಗಳನ್ನ ಮಾಡ್ತಾ ಹೋಗ್ತೀವಿ ತಾನೇ ನಾವು. ಅದೇ ರೀತಿ ಪಿರಿಯಾಡಿಕ್ ಟೇಬಲ್ ಇದ್ದರೆ ಅದನ್ನು ಕೆಮಿಸ್ಟ್ರಿ ರಿಸರ್ಚರ್ ಏನು ಮಾಡ್ತಾನೆ, ಈ ಕ್ಯಾನ್ ಮೇಕ್ ದೀಸ್ ಆರ್ ದಿ ಎಲಿಮೆಂಟ್ಸ್ ಐ ಹ್ಯಾವ್. ಸೊ ಅದನ್ನು ಕಂಬೈನ್ ಮಾಡೋಣ, ಅದು ಯಾವ ರೀತಿ ಆ್ಯಕ್ಷನ್ ಮಾಡೋಣ, ಯಾವ ರೀತಿ ಪ್ರಾಡಕ್ಟ್ ಬರುತ್ತೆ. ಸೊ ಈ ಕ್ಯಾನ್ ಥಿಂಕ್ ನಾವು ಹೆಂಗೆ ಇದಿದೆ ಐಟಮ್ ಇದೆ ಅಂತ ನಮಗೆ ಗೊತ್ತಾದರೆ, ಆ ಐಟಮ್ ಇದ್ದಾಗ ನಾವು ಈ ಥರ ಅಡುಗೆ ಮಾಡ್ಬೋದು ಅಂದಾಗ ಅವ್ನಿಗೆ ಈ ಥರ ಎಲಿಮೆಂಟ್ ಇದೆ ನನ್ನ ಹತ್ರ, ಅಥವಾ ದೀಸ್ ಆರ್ ದಿ ಥಿಂಗ್ಸ್ ಐ ಹ್ಯಾವ್ ಇನ್ ಮೈ ಹ್ಯಾಂಡ್ ಇನ್ ಮೈ ಕಿಚನ್, ಅಥವಾ ಕಿಚನ್ ಇಸ್ ನಥಿಂಗ್ ಬಟ್ ಲ್ಯಾಬ್, ನನ್ನ ಲ್ಯಾಬಲ್ಲಿ ಇದೆಲ್ಲ ಇದೆ ಅಂತಂದಾಗ ಅವನೇನು ಮಾಡ್ಕೋಬೋದು, ಬೇರೆ ಬೇರೆ ಐಟಮ್ಗಳನ್ನ ಅವನು ಮಾಡ್ತಾ ಹೋಗ್ಬೋದು. ಎಗೇನ್ ಪಿರಿಯಾಡಿಕ್ ಟೇಬಲ್ ಇಸ್ ಲೈಕ್ ಎ ಟರ್ನಿಂಗ್ ಎ ಜಂಗಲ್ ಇಂಟು ಗಾರ್ಡನ್. ಯಾಕೆಂದರೆ ಈಗ ಏನಾಗ್ತಾ ಇದೆ, ನಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತೊಗೊಂಡ್ರೆ ಅಥವಾ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ತೊಗೊಂಡ್ರೆ, ಆ ಕಾಂಪೌಂಡ್ಸ್ ತೊಗೊಂಡ್ರೆ ಏನು ನ್ಯೂಮರಸ್ ಆಗಿದೆ, ಲ್ಯಾಕ್ಸ್ ಟುಗೆದರ್, ಕ್ರೋಸ್ ಟುಗೆದರ್ ಆಫ್ ಕಾಂಪೌಂಡ್ಸ್ ಆಗಿದೆ. ಸೊ ಆ ಕಾಂಪೌಂಡ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಅದನ್ನೆಲ್ಲ ನೀವು ಹೆಂಗೋ ಇಟ್ಬಿಟ್ರೆ ಏನಾಗುತ್ತೆ, ಜಂಗಲ್ ಥರ ಇರುತ್ತೆ. ಅದನ್ನು ನೀವೇನು ಮಾಡಬೇಕಾಗತ್ತೆ, ಬ್ಯೂಟಿಫುಲ್ ಗಾರ್ಡನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಈಗ ಗಿಡಗಳಿದೆ, ಎಲಿಮೆಂಟ್ಸ್ ಇದ್ದಾವೆ, ಕಾಂಪೌಂಡ್ಸ್ ಇದ್ದಾವೆ, ಮಾಲಿಕ್ಯೂಲ್ಸ್ ಇದೆ. ಅದನ್ನು ನೀವೇನು ಮಾಡಬೇಕಾಗತ್ತೆ, ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡಿದಾಗಷ್ಟೇ ಅದು ಗಾರ್ಡನ್ ಆಗುತ್ತೆ, ಇಲ್ಲ ಅಂದರೆ ಅದು ಜಂಗಲ್ ಆಗಿಬಿಡುತ್ತೆ. ಸೊ ಪಿರಿಯಾಡಿಕ್ ಟೇಬಲ್ ಏನು ಮಾಡ್ತಾ ಇದೆ ಅಂದರೆ, ಎಲ್ಲ ಆಟಮ್ಸ್ ಎಲಿಮೆಂಟ್ಸ್ನ ಆಫ್ ದಿ ಕೆಮಿಸ್ಟ್ರಿನ ಗಾರ್ಡನ್ ಆಗಿ ಅದು ಗಾರ್ಡನ್ ಥರ ಎಕ್ಸಿಬಿಟ್ ಮಾಡ್ತಾ ಇದೆ. ಸೊ ಹಾಗಾಗಿ ವಿ ಕ್ಯಾನ್ ಸೇ ದಟ್ ಪಿರಿಯಾಡಿಕ್ ಟೇಬಲ್ ಇಸ್ ಲೈಕ್ ಎ ಟರ್ನಿಂಗ್ ಎಡ್ಜ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಓಕೆ, ನಾನು ಈಗ ತೋರಿಸಿದ ಪಿರಿಯಾಡಿಕ್ ಟೇಬಲ್ ಅಷ್ಟು ಈಸಿಯಾಗಿ ಬಂದಿರೋದಲ್ಲ. ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್, ಹೊಸ ಎಲಿಮೆಂಟ್ ಕಂಡುಹಿಡಿದಾಗ ಅಥವಾ ಇನ್ವೆನ್ಷನ್ ಮಾಡಿದಾಗ ಅದಕ್ಕೆ ಒಂದೊಂದು ಪೊಸಿಷನ್ಗಳನ್ನ ಅವರು ಕೊಡ್ತಾ ಹೋದರು. ಸೊ 17th ಸೆಂಚುರಿಯಿಂದ ಹಿಡಿದು ಈಗ ಪ್ರೆಸೆಂಟ್ 118 ತನಕನೂ ಅದೇನಾಗ್ತಾ ಇದೆ, ಬರ್ತಾ ಇದೆ. ಅದು ಒಂದು ದಿವಸಕ್ಕೆ ಎವಾಲ್ವ್ ಆಗಿರುವಂಥದ್ದಲ್ಲ. ಸೊ ಫಸ್ಟು 31 ಎಲಿಮೆಂಟ್ಸ್ ಇತ್ತು 17th ಸೆಂಚುರಿನಲ್ಲಿ, ಆಮೇಲೆ 63, 1869 63 ಆಯಿತು, 95 1901 ಅಡಿಷನ್, ನೋಬೆಲ್ ಗ್ಯಾಸಸ್ ಅಡಿಷನ್ ಆಯಿತು. ಸೊ ಪ್ರತಿ ಸಲ ಅಡಿಷನ್ ಆದಾಗ ಏನಾಗ್ತಾ ಇದೆ, ನಿಮ್ಮ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಸೊ ಅಗೇನ್ ಇನ್ 2016 4 ಎಲಿಮೆಂಟ್ಸ್, ಹೊಸ ಎಲಿಮೆಂಟ್ ಆ್ಯಡ್ ಮಾಡಿದ್ರು. 113, 115, 117, 118 ಅಂತ. ಅಗೇನ್ ದೀಸ್ ಆರ್ ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವ್ ಐಸೋಟೋಪ್ಸ್ ಇರುತ್ತೆ. ಅಟ್ ಪ್ರೆಸೆಂಟ್ ನಮಗೆ 118 ಎಲಿಮೆಂಟ್ಗಳು ಪಿರಿಯಾಡಿಕ್ ಟೇಬಲ್ಗೆ ಕಾಣಿಸ್ತಾ ಹೋಗುತ್ತೆ. The quest for a scientific arrangement of an element started with the discovery of individual elements. ಪ್ರತಿಯೊಂದು ಇಂಡಿವಿಜುವಲ್ ಎಲಿಮೆಂಟ್ ಕಂಡಿಡಿದಂಗೆ ಏನಾಗ್ತಾ ಹೋಗ್ತೋ ಅದು ಸಿಸ್ಟಮ್ಯಾಟಿಕ್ಕಾಗಿ ಅರೇಂಜ್ ಮಾಡೋಣ ಅಂತ ಸೋ ಮೆನಿ ಸೈಂಟಿಸ್ಟ್ ವಿಲ್ ದೇ ಮೇಡ್ ದೇರ್ ಎಫರ್ಟ್ ಇನ್ ಆರ್ಡರ್ ಟು ಮೇಕ್ ಇಟ್ garden. The many scientists made scientific contribution that eventually enabled Mendeleev to construct is table. ಸೊ ಮೆಂಡಲೀಫ್ನ ಫಾದರ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. 2019 IYPT ಅಂತ ನಾವು ಸೆಲೆಬ್ರೇಟ್ ಮಾಡಿದ್ವಿ, ಇಂಟರ್ನ್ಯಾಷನಲ್ ಇಯರ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ. ಆ ಪಿರಿಯಾಡಿಕ್ ಟೇಬಲ್ ಮೆಂಡಲೀಫ್ ಪ್ರಪೋಸ್ ಮಾಡಿ 150 years ಆಗಿದ್ದ ನೆನಪಿಗೋಸ್ಕರ ನಾವು 2019 ಥ್ರೂಔಟ್ ದ ಇಯರ್ ವಿ ಸೆಲೆಬ್ರೇಟೆಡ್ ಆಸ್ IYPT ಇಂಟರ್ನ್ಯಾಷನಲ್ ಇಯರ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ. ಆದರೆ ಮೆಂಡಲೀಫ್ ಒಬ್ಬಂದೇ ಕಾಂಟ್ರಿಬ್ಯೂಷನ್ ಇಲ್ಲ, ಅದರಲ್ಲಿ ಸೋ ಮೆನಿ ಪೀಪಲ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್. ಅಗೇನ್ ಆಫ್ಟರ್ ದಿ ಕಾಂಟ್ರಿಬ್ಯೂಷನ್ ಆಫ್ ಮೆಂಡಲೀಫ್ ಒಂದು ಪಿರಿಯಾಡಿಕ್ ಟೇಬಲ್ ಕೊಟ್ಟ ಮೇಲೂ 75 years ತೊಗೊಳ್ತು ಈಗಿರುವಂಥ ಪಿರಿಯಾಡಿಕ್ ಟೇಬಲ್ ಆ ಶೇಪ್ಗೆ ನಮಗೆ ಬರೋದಕ್ಕೋಸ್ಕರ. ಸೊ ಯಾವಾಗೂ ಹಿಸ್ಟ್ರಿ ಆಫ್ ಪಿರಿಯಾಡಿಕ್ ಟೇಬಲ್ ಹೋದರೆ ಒಂಥರ ಅದು ನಿಮಗೆ ಫ್ಯಾಸಿನೇಷನ್ ಅನಿಸುತ್ತೆ. ಈಗೂ ಆಯ್ತಾ ಈಗ ನಾವು ವಿ ಹ್ಯಾವ್ ಆಲ್ ಏನದು ಎಕ್ವಿಪ್ಮೆಂಟ್ಸ್ಗಳೆಲ್ಲ ಇದ್ದಾವೆ ನಮ್ಮ ಹತ್ರ, ಆಮೇಲೆ ಸ್ಪೆಕ್ಟ್ರೋಸ್ಕೋಪಿ ಇದೆ ನಮಗೆ. ಇವಾಗೆಲ್ಲ ಇದ್ದಾಗ ನಮ್ಗೆ ಏನಾಗ್ತಿದೆ ಅದನ್ನೆಲ್ಲ ಮಾಡುವಂಥದ್ದು ಈಸಿ ಇದೆ. ಆದರೆ ನೀವು 17th ಸೆಂಚುರಿಗೆ ತಗೊಂಡ್ರೆ ಆ ಥರ ಏನಂತದ್ದು ತುಂಬ
ಎಕ್ವಿಪ್ ಆಗಿರುವಂಥ ಎಕ್ವಿಪ್ಮೆಂಟ್ ಇಲ್ದಿರೋಂಥ ಕಾಲದಲ್ಲೂ ದೇ ಡಿಡ್ ಆಲ್ ದೋಸ್ ವರ್ಕ್. ಈವನ್ ಆಟಮ್ ಅಂದ್ರೆ ಏನು, ಕಣ್ಣಕ್ಕೆ ಕಾಣದೇ ಇರೋವಂಥದ್ದು, ಅಷ್ಟು ಚಿಕ್ಕದಾಗಿರುವಂಥದ್ದು, ಅದ್ರ ಬಗ್ಗೆ ಸ್ಟಡಿ ಮಾಡಿ, ಅದ್ರ ಬಗ್ಗೆ ಇನ್ವೆನ್ಷನ್ ಮಾಡಿ, ಅದನ್ನು ಅರೇಂಜ್ ಮಾಡಿ, ಇಟ್ ಇಸ್ ನಾಟ್ ಸೋ ಈಸಿ ಟಾಸ್ಕ್. ಸೊ ಹಾಗಾಗಿ ಪಿರಿಯಾಡಿಕ್ ಟೇಬಲ್ ಕೆಮಿಸ್ಟ್ರಿನಲ್ಲಿ ಇಟ್ ಹ್ಯಾವ್ ಇಟ್ಸ್ ಓನ್ ಪ್ಲೇಸ್. Periodic table, as we know today, is not the fruit of the labor of a single man, rather the collective affair of some of the most brilliant and mind ever. ಸೊ ಹಂಗಾಗಿ ಪಿರಿಯಾಡಿಕ್ ಟೇಬಲ್ಲು ಒಂದು ದಿವಸಕ್ಕೆ ಆಗಿರೋವಂಥದ್ದಲ್ಲ, 17th ಸೆಂಚುರಿಯಿಂದ ಹಿಡಿದು 19th ಸೆಂಚುರಿ ತನಕ ನಿಯರ್ಲಿ 200 years ತೊಗೊಂಡು ಪ್ರತಿದಿನ ಪ್ರತಿ ಸಲ ಅದೇನಾಗ್ತಾ ಇದೆ ಚೇಂಜ್ ಹಾಕ್ಕೊಂಡು ಈಗ ಏನಿದೆಯಲ್ಲ ಆ ಫಾರ್ಮ್ಯಾಟಿಗೆ ಅದು ಬಂದು ನಿಂತಿದೆ, ನಮಗೆ ಈಸಿಯಾಗಿ ರೆಡಿ ರೆಕ್ನರ್ ಆಗಿ ನಮ್ಮ ಮುಂದೆ ಬಂದು ನಿಂತಿದೆ. ಇಟ್ ಇಸ್ ನಾಟ್ ದಿ ಫ್ರೂಟ್ ಆಫ್ ಎ ಲೇಬರ್ ಆಫ್ ಎ ಸಿಂಗಲ್ ಮ್ಯಾನ್, ಸೋ ಮೆನಿ ಪೀಪಲ್ ದೇ ಹ್ಯಾವ್ ವರ್ಕ್ ಫಾರ್ ಇಟ್. ಸೊ ಸಾಧ್ಯ ಆಯಿತು ಅಂತಂದರೆ ಇನ್ನೊಂದು ನಾನು ವಿಡಿಯೋ ಮಾಡ್ತೀನಿ ರಿಗಾರ್ಡಿಂಗ್ ದಿ ಪಿರಿಯಾಡಿಕ್ ಟೇಬಲ್, ಹಿಸ್ಟ್ರಿ ಆಫ್ ಪಿರಿಯಾಡಿಕ್ ಅಂತ ಅಂದ್ಕೊಳ್ತಾ ಇದ್ದೆ. ಅಗೇನ್ ಗ್ಲಾನ್ ಸೀಬರ್ಗ್ ಅಂತ ಯಾರು ಹೇಳ್ತಾನಲ್ಲ ಅವನು 4 ಐಟಮ್ಗಳನ್ನ 2016 ಅವನು 4 ಎಲಿಮೆಂಟ್ಸ್ನ ಡಿಸ್ಕವರ್ ಮಾಡ್ದ ಅಂತ ಹೇಳಿದೆ. ಟೋಟ್ಲಿ ಅವನು ಏನು ಮಾಡಿದ್ದಾನೆ 8 ಎಲಿಮೆಂಟ್ಸ್ನ ಡಿಸ್ಕವರ್ ಮಾಡಿದ್ದಾನೆ. ಅಗೇನ್ ನಿಮಗೆ ಆರ್ಟಿಫಿಷಿಯಲ್ ಎಲಿಮೆಂಟ್ಸ್ ಏನು ಡಿಸ್ಕವರ್ ಮಾಡಿದಾರಲ್ಲ ಅದಕ್ಕೆಲ್ಲ ಏನು ಮಾಡಿದ್ದಾರೆ ಅಂತಂದರೆ ದೇ ಹ್ಯಾವ್ ಗಿವನ್ ದಿ ನೇಮ್ಸ್ ಆಫ್ ಎ ಪರ್ಸನ್. ಅಗೇನ್ ಪಿರಿಯಾಡಿಕ್ ಟೇಬಲ್ ಇರುವಂಥ ಎಲ್ಲ ಎಲಿಮೆಂಟು 4 P ಮೇಲೆ ಡಿಪೆಂಡ್ ಆಗಿದೆ. ನೇಮ್ ಆಫ್ ಎ ಪರ್ಸನ್ಗಳು ಇರ್ಬೋದು ಕೆಲವೊಂದು ಎಲಿಮೆಂಟ್ಗಳು, ನೇಮ್ ಆಫ್ ಎ ಪ್ಲೇಸ್ ಇರ್ಬೋದು ಕೆಲವೊಂದು ಕಡೆಗೆ, ನೇಮ್ ಆಫ್ ದಿ ಪ್ಲಾನೆಟ್ ಕೆಲವೊಂದು ಕಡೆಗಿದೆ. ಹಾಗೆ 4 P ಇಂದ ಅದು ನಿಮ್ಮ ಪಿರಿಯಾಡಿಕ್ ಟೇಬಲ್ ಡಿಪೆಂಡೆಂಟ್ ಆಗಿದೆ. ಸೊ ಆ್ಯಕ್ಚುಲಿ ಸೀಬರ್ಗ್ ಅನ್ನೋನ್ಗೂ ಏನಾಗುತ್ತೆ ಅಂದರೆ 4 ಎಲಿಮೆಂಟ್ ಮಾಡ್ತಾನೆ. ಹಾಗಾಗಿ ಅವನಿಗೂ ಒಂದು ನೇಮ್ SG ಏನಿದೆಯಲ್ಲ ಅದನ್ನ ಅವನ ಹೆಸರಲ್ಲಿ ಮಾಡಿದ್ದಾರೆ. ಆದರೆ ಈಸ್ ಓನ್ಲಿ ಪರ್ಸನ್ ಹೂ ಗಾಟ್ ಹಿಸ್ ನೇಮ್ ಇನ್ ದಿ ಪಿರಿಯಾಡಿಕ್ ಟೇಬಲ್ ವೆನ್ ಹಿ ಈಸ್ ಅಲೈವ್. ವಿಕ್ಟೋರ್ಗೆಲ್ಲ ಏನಾಗಿದೆ ಈಗ ರೂದರ್ ಫೋರ್ಡ್ ಇರ್ಬೋದು, ಮೇಡಮ್ ಕ್ಯೂರಿ ಇರ್ಬೋದು. ಸೊ ಅವ್ರ ಮೇಲೂ ಹೆಸರುಗಳು ಕೊಟ್ಟಿದ್ದಾರೆ, ಆದರೆ ಅವ್ರು ಯಾರೂ ಬದುಕಿದ್ದಾಗ ಕೊಟ್ಟಿಲ್ಲ, ಅವರೆಲ್ಲರೂ ಸತ್ ಮೇಲೆ ಕೊಟ್ಟರು. ಈಸ್ ಓನ್ಲಿ ಪರ್ಸನ್, ನೋಡಿ ಅವನೇ ನಿಂತಿದ್ದಾನೆ ಆ ಪಿರಿಯಾಡಿಕ್ ಟೇಬಲ್ ಮುಂದೆ ಕೊಟ್ಬಿಟ್ಟು ಅವನ ಹೆಸರು ಮತ್ತು ಅವನು ಇರುವಂಥದ್ದು ಇದೆ. ಸೊ ಅವನು ಯಾವ್ಯಾವ್ದು ಕಂಡುಹಿಡಿದಾರೆ PU ಅಂತ ಹೇಳ್ತಾರೆ, AM ಅಂತಾರೆ, CM ಅಂತಾರೆ, CF BK FN ES MD. ಸೊ ದಿಸ್ ಆರ್ ದಿ 8 ನ್ಯೂ ಎಲಿಮೆಂಟ್ಸ್. ಸೊ ಅವನ ಲ್ಯಾಬಲ್ಲಿ ಅದು ಅಗೇನ್ ನಾಟ್ ಓನ್ಲಿ ದ ಸೀಬರ್ಗ್, ವಿ ಹ್ಯಾವ್ ಟು ವೆರಿ ಪ್ರೌಡ್ ವಿತ್ ಕನೆಕ್ಷನ್ ವಿತ್ ಬೇಂದ್ರೆ ಅವ್ರದ್ದು ಮತ್ತು ಪಿರಿಯಾಡಿಕ್ ಟೇಬಲ್. ಸೊ ಇಲ್ಲಿ ಏನಾಗ್ತಿದೆ, ಇದು ನೀವು ಧಾರವಾಡ ರೆಸಿಡೆನ್ಸ್ ಬೇಂದ್ರೆ ಅವ್ರದ್ದು ರೆಸಿಡೆನ್ಸ್ಗೆ ಹೋದರೆ ನಿಮಗೆ ಗೊತ್ತು ಜ್ಞಾನಪೀಠ ಅವಾರ್ಡಿ ಅವರು. ಸೊ ಅವರು ಮನೆಗೆ ಹೋದರೆ ನಿಮಗೆ ಏನಾಗುತ್ತೆ ಅಂತಂದರೆ ಅವ್ರ ಮನೇನ ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಅವ್ರಿಗೆ ಏನೇನು ಬಂದಿದೆಯಲ್ಲ ಅದನ್ನೆಲ್ಲ ಅವ್ರು ಏನು ಮಾಡಿದ್ದಾರೆ ಡಿಸ್ಪ್ಲೇ ಮಾಡಿದ್ದಾರೆ. ಆದರೆ ನೀವು ಒಂದು ಇದರಲ್ಲಿ ಅವ್ರು ಯಾವುದು ಒಂದು ನೋಟಿಸ್ ಬೋರ್ಡಲ್ಲಿ ಯಾವುದನ್ನು ಡಿಸ್ಪ್ಲೇ ಮಾಡಿದ್ದಾರೆ ಅಂತಂದರೆ ಮಾಡರ್ನ್ ಪಿರಿಯಾಡಿಕ್ ಚಾರ್ಟ್ ಆಫ್ ಎಲಿಮೆಂಟ್ಸ್ನ ಪ್ರಿಪೇರ್ ಮಾಡಿದ್ದಾರೆ. ಇದು ಯಾವಾಗ ಅಂತಂದರೆ ಅವ್ರಿಗೆ ಹತ್ತತ್ರ 100 ವರ್ಷ ಆಗೋಗ್ಬಿಟ್ಟಿತ್ತು, ಅದೇ ತುಂಬ ವಯಸ್ಸಾಗಿತ್ತು, ಅಬೌವ್ 90 years ಆಗಿತ್ತು. ಸೊ 101 ಎಲಿಮೆಂಟ್ ಕಂಡುಹಿಡ್ದಿರ್ತಾರೆ. ಅವನಿಗೆ ಆ ಕಂಡುಹಿಡಿದಾಗ ಎಲ್ಲ ಕಡೆ ನ್ಯೂಸ್ ಪೇಪರಲ್ಲಿ ಎಲ್ಲ ಕಡೆಗೂ ಅವ್ರದ್ದು ಆರ್ಟಿಕಲ್ ಬರ್ತಾ ಇರುತ್ತೆ, ಹಿಂಗೆ ಹೊಸ ಎಲಿಮೆಂಟ್ ಬಂತು, ಅವ್ನು ಕಂಡುಹಿಡಿದ, ಅವನ ಹೆಸರು ಇಟ್ಟರು ಅಂತೆಲ್ಲ ಹೇಳ್ತಿದ್ದಾಗ ಇವ್ರಿಗೆ ತುಂಬ ಮುಂಚೆಯಿಂದ ಅವ್ರಿಗೆ ಸೈನ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ಸೊ ಹಾಗಾಗಿ ನೋಡಬೇಕು ಹಂಗಂದ್ರೆ ಏನೋ ಪಿರಿಯಾಡಿಕ್ ಟೇಬಲ್ ಅಂದ್ರೆ ಏನೋ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ತಮ್ಮ ಸಾಧನಕೇರಿಯಿಂದ ಹಿಡಿದು ಕರ್ನಾಟಕ ಭಾರತ ಡಿಪೋ ಅಂತ ಒಂದು ಬುಕ್ ಸ್ಟಾಲು, ಅಲ್ಲಿಗೆ ಹೋಗಿ ಆ ವಯಸ್ಸಲ್ಲಿ ತಾವೇ ಹೋಗಿ ತಾವೇ ತೊಗೊಂಡು ಬಂದು ಅದನ್ನು ಡಿಸ್ಪ್ಲೇ ಮಾಡಿ ಅದ್ರ ಬಗ್ಗೆ ಎಲ್ಲನೂ ಓದಿದ್ರಂತೆ ಅವರು. ಸೊ ಹಾಗಾಗಿ ಅದನ್ನ ನೀವು ಅವನ ಬೇಂದ್ರೆ ಅವ್ರ ಮಗ ಅವ್ರ ಹತ್ರ ಹೋದ್ರೆ ಹೀಲ್ ಎಕ್ಸ್ಪ್ಲೈನ್ ಈ ಥರ ಮಾಡಿದ್ರು, ಈ ಥರ ಇಟ್ಕೊಂಡಿದ್ರು, ಹಾಗಾಗಿ ಅದನ್ನ ಉಳಿಸ್ಕೊಳ್ಳಿ. ನಾವು ಕೇಳಿದ್ವಿ ಯಾಕೆ ಕೆಮಿಸ್ಟ್ರಿಗೂ ಮತ್ತು ಅವ್ರಿಗೂ ಹಿಂಗೆ ಸಂಬಂಧ, ಯಾಕೆ ನೀವು ಅವ್ರ ಫೋಟೋ ಇದನ್ನ ಇಟ್ಕೊಂಡಿದ್ದೀರಾ, ಇನ್ನೂ ಡಿಸ್ಪ್ಲೇ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ದಟ್ಸ್ ವಾಟ್ ಹಿ ಹ್ಯಾಸ್ ಎಕ್ಸ್ಪ್ಲೇನ್. ಆ ವಯಸ್ಸಲ್ಲಿ ತಾವೇ ಹೋಗಿ ತಾವೇ ಸುಮಾರು 4 ಕಿಲೋಮೀಟರ್ ಆಗುತ್ತಂತೆ, ತಾವೇ ಹೋಗಿ ತಾವೇ ತೊಗೊಂಡು ಬಂದು ಅದನ್ನೆಲ್ಲ ನೋಡಿ ಅದ್ರ ಬಗ್ಗೆ ಎಲ್ಲ ಓದಿದ್ರಂತ. ಅವ್ರಿಗೆ ತುಂಬ ಸೈನ್ಸ್ ಬಗ್ಗೆ ತುಂಬ ಅಂದರೆ ವಿಜ್ಞಾನದ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಯಾಕೆ ನನಗೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಅವ್ರ ಬಗ್ಗೆ ನನಗೆ ಹೇಳಬೇಕು ಅಂತ ಅನಿಸುತ್ತೆ. ಆ್ಯಕ್ಚುಲಿ ಅವ್ರನ್ನ ಎಲ್ಲ ಕಡೆಗೂ ಇನಾಗ್ರೇಷನ್ ಮಾಡೋದಕ್ಕೆ ಅದರ ಪ್ರೋಗ್ರಾಮ್ಗಳಿಗೆ ಕರ್ಕೊಂಡು ಹೋಗ್ತಿದ್ರಂತಲ್ಲ, ಆವಾಗ ಒಂದು ಕಡೆಗೆ ಯಾವುದೋ ಒಂದು ಸೈನ್ಸ್ ಕಾಲೇಜಲ್ಲಿ ಯಾವುದೋ ಒಂದು ಸೈನ್ಸ್ ಆ್ಯಕ್ಟಿವಿಟಿ ಇನಾಗ್ರೇಷನ್ ಮಾಡ್ತಾರೆ, ಎವ್ರಿ ಇಯರ್ ಆ್ಯನ್ಯಲ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾರೆ, ಅಲ್ಲಿ ಅವ್ರಿಗೆ ಕರ್ಕೊಂಡು ಹೋದ್ರಂತೆ. ಸೊ ಎಲ್ಲರಿಗೂ ಯೂಶಲಿ ಅಂದರೆ ನಾವೇನು ಮಾಡ್ತೀವಿ, ಇನಾಗ್ರೇಷನ್ ಅಂದರೆ ದೀಪ ಹಚ್ತೀವಿ, ಇಲ್ಲಾಂದರೆ ಕತ್ರಿ ಕಟ್ ಮಾಡ್ತೀವಿ, ಆ ಥರದ್ದು ಮಾಡ್ತೀವಿ. ಇವ್ರು ಹೇಳಿದಂತೆ ಇಲ್ಲ ನಾನು ಬೇರೆ ಥರ ಮಾಡ್ತೀನಿ ಅಂತ. ಆವಾಗ ಇದು ಯಾವಾಗ ಅಂತ ನಾನು ಹೇಳ್ತಾ ಇರೋದು ಒಂದು ಹತ್ರ 30-40 ವರ್ಷದ ಕೆಳಗಡೆ ಹೇಳ್ತಾ ಇರೋಂಥ ವಿಚಾರ. ಸೊ ಅವಾಗ ಫಸ್ಟ್ ಟೈಮು ಛತ್ರಿ ಇರುತ್ತಲ್ಲ, ಮುಂಚೆ ಎಲ್ಲ ಛತ್ರಿ ಅಂತಂದರೆ ಅಲ್ಲಿ ಇವತ್ತು ಧಾರವಾಡ ಯಾವಾಗ ಮಳೆ ಬರುತ್ತೆ ಛತ್ರಿ ಇರಲೇಬೇಕು. ಛತ್ರಿ ಅಂದ್ರೆ ಏನು, ನಮಗೆ ದೊಡ್ಡದು ಹಾಳೆತ್ತರದ ಛತ್ರಿ, ಒಬ್ಬರು ಒಂದೇ ಛತ್ರಿಲಿ ಹೋಗುವಂಥದ್ದು ದೊಡ್ಡ ಛತ್ರಿ, ಉದ್ದ ಇರೋ ಛತ್ರಿ ಇತ್ತು. ಆವಾಗ ಫಸ್ಟ್ ಟೈಮ್ ಏನಾಗಿತ್ತು ಅಂದರೆ ಫೋಲ್ಡಬಲ್ಲು ಪ್ರೆಸ್ ಮಾಡಿ ಓಪನ್ ಮಾಡುವಂಥ ಛತ್ರಿ ಬಂದಿತ್ತಂತೆ. ಅವ್ರಿಗೆ ಯಾರೋ ತಂದು ಕೊಟ್ಟಿದ್ರಂತೆ, ಅದನ್ನು ತೊಗೊಂಬಂದು ಅವರು ಇನಾಗ್ರೇಷನ್ ಮಾಡಿದ್ರು, ತೊಗೊಂಡು ಬಂದ್ರಂತೆ, ಅದನ್ನು ಬಟನ್ ಪ್ರೆಸ್ ಮಾಡಿದ್ರಂತೆ, ಪ್ರೆಸ್ ಮಾಡಿದ ತಕ್ಷಣ ಓಪನ್ ಆಯ್ತಂತೆ. ಸೊ ದಿಸ್ ಪ್ರೋಗ್ರಾಮ್ ಹ್ಯಾಸ್ ಬಿನ್ ಇನಾಗ್ರೇಟೆಡ್ ಅಂತ ಅವರು ಪ್ರೌಡ್ಲಿ ಹ್ಯಾಸ್ ಟೋಲ್ಡ್ ಇಟ್ ಸಿಮ್ಸ್. ಸೊ ಆ ಥರ
ಅಂದರೆ ಅವರು ಅಂದರೆ ಬೇಂದ್ರೆ ಅಂದ ತಕ್ಷಣ ಬರೀ ನಮಗೆ ಅವರು ಕವಿತೆಗಳು ಬರಿತಾ ಇದ್ರು, ಕವನಗಳನ್ನ ಬರಿತಾ ಇದ್ರು, ಅಥವಾ ಏನೋ ಇದು ಮಾಡ್ತಾ ಇದ್ರು ಅಂತ ಅಷ್ಟೇ ಹೇಳ್ತದೆ. ಈ ಹ್ಯಾಸ್ ಎ ಲಾಟ್ ಆಫ್, ಅಂದರೆ ಸಣ್ಣ ಮಗು ಥರ ಸೈನ್ಸ್ ಅಂದರೆ ಎಲ್ಲ ತಿಳ್ಕೊಬೇಕು, ಗೊತ್ತಾಗಬೇಕು, ಆ ಥರ ಇಂಟ್ರೆಸ್ಟ್ ಇತ್ತಂತೆ. ಸೊ ಹಾಗಾಗಿ ಅವರು ಅಂದರೆ ಹೊಸದು ಏನೋ ಒಂದು ಮಾರ್ಕೆಟಿಗೆ ಬಂತು, ಹೊಸದೇನೋ ಸೈನ್ಸ್ ಇನ್ವೆನ್ಷನ್ ಆಯಿತು ಅಂದರೆ ಅದನ್ನು ನಾನು ಉಪಯೋಗಿಸ್ಕೋಬೇಕು, ನನಗೆ ಗೊತ್ತಿರಬೇಕು, ಅದನ್ನ 10 ಜನಕ್ಕೆ ಹೇಳಬೇಕು, ಆ ಥರ ಇಂಟೆನ್ಷನ್ ಅವ್ರಿಗಿತ್ತಂತೆ. ಹಾಗಾಗಿ ಅವರು ಮನೆಯಲ್ಲೂ ನಿಮಗೆ ಪಿರಿಯಾಡಿಕ್ ಟೇಬಲ್ಲು. ಸೊ ಅಗೇನ್ ಪಿರಿಯಾಡಿಕ್, ಈಗ ಕೆಮಿಸ್ಟ್ರಿ ಆಫ್ ದಿ ಪಿರಿಯಾಡಿಕ್ ಟೇಬಲ್ನ ಬಂದರೆ ಅದನ್ನು ನಾವು 2 ಥರ ಕ್ಲಾಸಿಫೈ ಮಾಡಿದ್ವಿ. ನಾನು ಹೇಳಿದೆ ಸಿಸ್ಟಮ್ಯಾಟಿಕ್ಕಾಗಿ ಅದನ್ನು ಅರೇಂಜ್ ಮಾಡಿದ್ದೀವಿ ಅಂತ. ವಿ ಹ್ಯಾವ್ ಅರೇಂಜ್ ದೆಮ್ ಇನ್ ಗ್ರೂಪ್ಸ್ ಆ್ಯಂಡ್ ಪೀರಿಯಡ್ಸ್. ಅದನ್ನು ಹಾರಿಸಾಂಟಲ್ ರೋಸು ಮತ್ತು ವರ್ಟಿಕಲ್ ಕಾಲಮ್ಸ್ ಆಗಿ ಅದನ್ನೇನು ಮಾಡಿದ್ವಿ, ಅರೇಂಜ್ ಮಾಡ್ಕೊಂಡಿದ್ವಿ. ಅದಕ್ಕೆ ಗ್ರೂಪ್ಸ್ ಅಂತ ಮತ್ತೆ ನಾವು ಪೀರಿಯಡ್ಸ್ ಅಂತ ಹೇಳ್ತೀವಿ. ಸೊ 1S 2S 3S 4S 5S ಇದಕ್ಕೆಲ್ಲ ನಾವೇನಂತ ಕರಿತೀವಿ, ಪೀರಿಯಡ್ಸ್ ಅಂತ ಕರಿತೀವಿ. ಸೊ ಅದೇ ಥರ ಏನು ಮಾಡ್ತೀವಿ ನಾವು, ಗ್ರೂಪ್ಸ್ ಥರನೂ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. 1 to 18 ಗ್ರೂಪ್ಸ್ ಆಗಿ ಅದನ್ನು ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. 1 to 7 ಅದನ್ನು ಪೀರಿಯಡ್ ಥರ ನಾವೇನು ಮಾಡಿದ್ವಿ, ಕ್ಲಾಸಿಫೈ ಮಾಡಿದ್ವಿ. ಯಾಕೆ ಇದೇ ಥರ ಮಾಡಿದ್ದೀವಿ ಅನ್ನೋದಕ್ಕೆ ನಾನು ಹೇಳ್ದಂಗೆ ಪಿರಿಯಾಡಿಸಿಟಿ ಬೇಸಿಸ್ ಮೇಲೆ ಅದನ್ನ ಏನು ಮಾಡ್ತಾ ಇದ್ದೀವಿ, ನಾವು ಅರೇಂಜ್ ಮಾಡ್ತಾ ಇದ್ದೀವಿ. ಆಫ್ಟರ್ ಸರ್ಟನ್ ಇಂಟರ್ವಲ್ಸ್ ಆಫ್ ಟೈಮ್, ಅಂದರೆ ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್, ಆಫ್ಟರ್ ಸರ್ಟನ್ ಇಂಟರ್ವಲ್ಸ್ ಆಫ್ ಟೈಮ್ 2 8 18 32 ಈ ಥರ ಏನಾಗ್ತಾ ಇದೆ, ಮತ್ತೆ ಅವು ರಿಪೀಟ್ ಆಗ್ತಾ ಇದ್ದಾವೆ. ಆ ಪ್ರಾಪರ್ಟೀಸ್ ಆಫ್ ದಿ ಎಲಿಮೆಂಟ್ ಏನಾಗ್ತಾ ಇದೆ, ರಿಪೀಟ್ ಆಗ್ತಾ ಇದೆ. ಆ ಬೇಸಿಸ್ ಮೇಲೆ ನಾವು ಇದನ್ನೇನು ಮಾಡಿದ್ದೀವಿ, ಪೀರಿಯಡ್ಸ್ ಮತ್ತು ಗ್ರೂಪ್ಸ್ ಆಗಿ ನಾವು ಕನ್ವರ್ಟ್ ಮಾಡಿದ್ವಿ. ಸೊ ಹೀಗೆ ನೀವು ಗ್ರೂಪ್ಸ್ನ ತಗೊಂಡ್ರೆ, ಸೊ ಆ ಗ್ರೂಪ್ನ ನಾವೇನು ಮಾಡಿದ್ವಿ, ನಾನು 18 ಗ್ರೂಪ್ಸಾಗಿ ಕನ್ವರ್ಟ್ ಮಾಡಿದ್ವಿ. ಗ್ರೂಪ್ 1ಗೆ ನಾವು ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ, ಗ್ರೂಪ್ 2ಗೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ. ಏಕೆಂದ್ರೆ ಗ್ರೂಪ್ 1 and 2ಗೆ ನಾವೇನಂತ ಕರಿತೀವಿ, ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದೇ ಥರ ಗ್ರೂಪ್ 3 to 12 ಏನಿದೆಯಲ್ಲ ಅದಕ್ಕೆ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕರಿತೀವಿ, ಇಲ್ಲಾಂದರೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಯಾಕೆ ಅಂದರೆ ವೆನ್ ಯು ಕನ್ಸಿಡರ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಔಟರ್ಮೋಸ್ಟ್ ಶೆಲ್ ಆಫ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗ ಆ ಎಲಿಮೆಂಟ್ ಔಟರ್ಮೋಸ್ಟ್ ಶೆಲ್ ಏನಾದರೂ ಆ ಆರ್ಬಿಟಲ್ ಬಂದರೆ ಅವಾಗ ಅದನ್ನೇನಂತ ಕರಿತೀವಿ, ಆ ಬ್ಲಾಕ್ ಎಲಿಮೆಂಟ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಅದೇ ಥರ 13 to 18 ಇದೆಯಲ್ಲ ಅದನ್ನು ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. 13ಗೆ ಬೋರಾನ್ ಫ್ಯಾಮಿಲಿ ಅಂತ ಕರಿತೀವಿ. ಅದೇ ಥರ 16ಗೆ ಚಾಕೋಜನ್ಸ್ ಅಂತ ಕರಿತೀವಿ, 17ಗೆ ಹ್ಯಾಲೋಜನ್ಸ್ ಅಂತ ಕರಿತೀವಿ, 18ಗೆ ನೋಬಲ್ ಗ್ಯಾಸಸ್ ಅಂತ ಕರಿತೀವಿ. ಸೊ ಗ್ರೂಪ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕೆಂದರೆ ಆಲ್ ದಿ ಎಲಿಮೆಂಟ್ಸ್ ವಿಚ್ ಆರ್ ಅರೇಂಜ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಗ್ರೂಪ್ 1 to 18 ಗ್ರೂಪಲ್ಲಿ ಏನು ಪರ್ಟಿಕ್ಯುಲರ್ ಗ್ರೂಪ್ ಅಟ್ಯಾಚ್ ಆಗಿದೆಯಲ್ಲ ಆಲ್ಮೋಸ್ಟ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಸಾರ್ಟ್ ಆಫ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ದೇ ಹ್ಯಾವ್ ಸೇಮ್ ನಂಬರ್ ಆಫ್ ಅಟಾಮಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸೇಮ್ ಇದೆ, ದೇರ್ ಔಟರ್ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸೇಮ್ ಇದೆ. ಹಾಗಾಗಿ ಅದನ್ನೆಲ್ಲ ನಾವೇನು ಮಾಡಿದ್ವಿ, ಆ ಗ್ರೂಪಲ್ಲಿ ಹೋಗ್ತಾ ಇದ್ದೀವಿ. ಸೊ ಏಕೇನ್ ಗ್ರೂಪ್ 1 and 2 ಗ್ರೂಪ್ ಅಂದರೆ ಎಸ್ ಮತ್ತು ಪಿ ಬ್ಲಾಕ್ ಎಲಿಮೆಂಟ್ಸ್ ಏನಿದೆಯಲ್ಲ ಅವೆರಡನ್ನೂ ಸೇರಿಸ್ಕೊಂಡು ನಾವೇನಂತ ಕರಿತೀವಿ ಅಂತಂದರೆ ನಾರ್ಮಲ್ ಅಥವಾ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ನಮ್ಗೆ ಕೊಟ್ಟಿರುವಂಥ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರ್ಬೋದು, ಆರ್ ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್, ಅದನ್ನೆಲ್ಲ ನಾವೇನು ಮಾಡಿದ್ವಿ, ಅರೇಂಜ್ ಮಾಡಿದ್ವಿ ಈಗಿರುವಂಥ ಪಿರಿಯಾಡಿಕ್ ಟೇಬಲ್ ಇಂಟು SPDF ಬ್ಲಾಕ್ ಅಂತ. ಏನು SPDF ಅಂತಂದ್ರೆ ಏನು ಅನ್ನೋದನ್ನೆಲ್ಲ ಆಲ್ರೆಡಿ ಇದಕ್ಕಿಂತ ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಕನ್ಸಿಡರ್ ದಿ ಅಟಾಮಿಕ್ ಸ್ಟ್ರಕ್ಚರ್ನ ಕನ್ಸಿಡರ್ ಮಾಡಿಕೊಂಡ್ರೆ ಅಥವಾ ನೀವು ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ಶೆಲ್ಸು, ಸಬ್ ಶೆಲ್ಸು, ಆರ್ಬಿಟಲ್ಸ್ನೆಲ್ಲ ನಾವೇನು ಮಾಡಿದ್ವಿ, ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ಅಂತ ಅದ್ರ ಪ್ರಕಾರ ಹೇಳ್ತಿದ್ದೀನಿ. ಸೊ ನಿಮ್ಮ ಎಲೆಕ್ಟ್ರಾನ್ ಏನಾದರೂ ಎಸ್ ಆರ್ಬಿಟಲ್ ಇತ್ತು ಅಂತಂದರೆ ಎಸ್ ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ. ನಿಮ್ಮ ಎಲೆಕ್ಟ್ರಾನ್ ಪಿ ಆರ್ಬಿಟಲ್ ಇತ್ತು ಅಂದರೆ ಪಿ ಅಂತೀವಿ, ಡಿ ನಲ್ಲಿದ್ದರೆ ಡಿ, ಎಫ್ ಅಲ್ಲಿದ್ದರೆ ಎಫ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಪ್ರತಿಯೊಂದನ್ನು ನಾನು ಹೇಳಿದಂಗೆ ಬೇಸ್ಡ್ ಆನ್ ದರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಈಗ ಗ್ರೂಪ್ 1 to 18 ಅಂತ ಮಾಡಿದ್ದೀನಿ. ಚಿತ್ರದಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ನೀವು ಯಾವಾಗಲೂ ಏನು ಮಾಡ್ತೀವಿ, ಎಲ್ಲ ಕಡೆ ಪಿರಿಯಾಡಿಕ್ ಟೇಬಲ್ ಸಿಗುತ್ತೆ. ನಾಟ್ ಇವನ್ ₹1 ರೂಪಿಗೆ ಒಂದು ಪಿರಿಯಾಡಿಕ್ ಟೇಬಲ್ ಸಿಗುತ್ತೆ, ಅಥವಾ ನೀವು ಯಾವ್ದಾದ್ರು ಒಂದು ಬುಕ್ಗಳಲ್ಲಿ ಸಿಗುತ್ತೆ, ಅಥವಾ ಇವನ್ ಗೂಗಲ್ಗೆ ಹೋದರೆ ಬೇಕಾದ ಕಡೆಗೆ ನಿಮಗೆ ಪಿರಿಯಾಡಿಕ್ ಟೇಬಲ್ ಸಿಗುತ್ತೆ. ಯಾವಾಗ ನೀವು ಓದ್ಬೇಕಾದ್ರೆ ಅದನ್ನು ಒಂದು ಪ್ರಿಂಟ್ ತೆಗೆದಿಟ್ಕೊಂಡ್ಬಿಟ್ಟು ನೀವು ಎಲ್ಲಿ ಓದ್ತಿರೋ ಅಲ್ಲಿ ತಗ್ಲ ಹಾಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಪಿರಿಯಾಡಿಕ್ ಟೇಬಲ್ ಇಲ್ಲ ಇದ್ದರೆ ನಿಮಗೆ ಕೆಮಿಸ್ಟ್ರಿ ಓದೋದು ತುಂಬ ಈಸಿ ಆಗ್ತಾ ಹೋಗುತ್ತೆ. ನೀವು ಎಲ್ಲೆಲ್ಲಿ ಓದ್ತಿರಲ್ಲ ಅಂತ ನೀವು ಯಾವಾಗ ಕೆಮಿಸ್ಟ್ರಿ ಓದ್ತಿರಲ್ಲ ಅವಾಗೆಲ್ಲ ನೀವು ಏನು ಮಾಡಬೇಕಾಗತ್ತೆ, ಒಂದು ಪಿರಿಯಾಡಿಕ್ ಟೇಬಲ್ ನಿಮ್ಮ ಜೊತೆಗೆ ಅವರು ನೀವು ಇಟ್ಕೋಬೇಕಾಗತ್ತೆ. ಸೊ 1 to 18 ಗ್ರೂಪ್ಸ್ ಇದೆ, 1 to 7 ಪೀರಿಯಡ್ಸ್ನ ನಾವು ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಪ್ರಾಪರ್ಟಿ ಓದ್ಬೇಕಾದ್ರೆ ನಾವು ಬೇಸ್ಡ್ ಆನ್ ದೇರ್ ಗ್ರೂಪ್ಸ್ ಹೇಳ್ತಾ ಹೋಗ್ತೀವಿ. ಈಗ ಫಸ್ಟ್ ಗ್ರೂಪ್ ಎಲಿಮೆಂಟ್ ಯಾವುದು ಅಂದರೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಷಿಯಂ ಅಂತ ಹೇಳ್ತೀವಿ. ಗ್ರೂಪ್ 2 ಮೇಲೆ ಅಂದರೆ ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಸ್ಟ್ಯಾನ್ಷಿಯಂ, ಬೇರಿಯಂ, ರೋಡಿಯಂ ಅಂತ ಹೇಳ್ತೀವಿ. ಸೊ ಈ ಥರ ಏನು ಮಾಡ್ತಾ ಇದ್ದೀವಿ, ಕಾಲಮ್ಸ್ ಪ್ರಕಾರ ನಾವು ಇದನ್ನು ಏನು ಮಾಡ್ತಾ ಇದ್ವಿ, ಗ್ರೂಪ್ಸ್ ಅಂತ ಹೇಳ್ತಾ ಇದ್ದೀವಿ. ಈಗ 1 and 2 ಏನಿದೆಯಲ್ಲ ಮೊದಲನೇದಕ್ಕೆ ಆಲ್ಕಲಿ ಮೆಟಲ್ಸ್ ಅಂತ ಕರೀತಾರೆ, ಎರಡನೇದಕ್ಕೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರೀತಾರೆ. ಯಾಕೆ ಮೊದಲನೇದು ಯಾಕೆ ಆಲ್ಕಲಿ ಮೆಟಲ್ಸ್ ಅಂತ ಕರೀತಾರೆ ಅಂದರೆ ಆಲ್ ಆಫ್ ದೆಮ್ ಆರ್ ಮೆಟಲ್ಸ್ ಇನ್ ನೇಚರ್ ಆ್ಯಂಡ್ ಜೊತೆಗೆ ಏನಾಗುತ್ತೆ ಅಂತಂದರೆ ದೇರ್ ಆಲ್ಕಲೈನ್ ಇನ್ ನೇಚರ್. ಹಾಗಾಗಿ ಅದನ್ನ ಏನಂತ ಕರಿತೀವಿ ನಾವು, ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಎರಡನೇದಕ್ಕೆ ಯಾಕೆ ಎರಡನೇ ಗ್ರೂಪ್ಗೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಯಾಕೆ ಕರಿತೀವಿ ಅಂದರೆ ಮೆಜಾರಿಟಿ ಆಫ್ ದೆಮ್ ದೇ ಫೌಂಡ್ ಇನ್ ಅರ್ತ್ ಕ್ರಸ್ಟಲ್ಲಿ ಆ್ಯಂಡ್ ಆಲ್ಸೋ ದೇರ್ ಆಲ್ಕಲೈನ್ ಇನ್ ನೇಚರ್. ಹಾಗಾಗಿ ಆಲ್ಕಲೈನ್ ಅರ್ತ್
ಮೆಟಲ್ಸ್ ಅಂತ ಕರಿತೀವಿ. ಬೋತ್ ಆಲ್ಕಲಿ ಮೆಟಲ್ಸ್ ಅಂಡ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಟುಗೆದರ್ ನಾವು ಏನಂತ ಕರಿತೀವಿ, ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ದೇ ಹ್ಯಾವ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS1 to 2. ಅಗೇನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು ಹೇಗೆ ಅನ್ನೋದನ್ನು ನಾನೊಂದು ವಿಡಿಯೋ ಮಾಡಿದ್ದೀನಿ. ಅಗೇನ್ ಈ ಬ್ರಿಡ್ಜ್ ಕೋರ್ಸಲ್ಲಿ ನೀವು ಅದನ್ನು ನೋಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಎನ್ ಅಂದ್ರೇನು, ಶೆಲ್ ನಂಬರ್ ಬರುತ್ತೆ. ಸೊ ಫಸ್ಟ್ ಇದಾಗೆ ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಗ್ರೂಪ್ ಆಯಿತು ಅಂದರೆ 1s1 ಅಂತ ಬರಿತೀನಿ, ಸೆಕೆಂಡ್ ಗ್ರೂಪ್ ಆದರೆ 1s2 ಅಂತ ನಾನು ಬರಿತಾ ಹೋಗ್ತೀನಿ. ಅದೇ ರೀತಿ 13 to 18 ತಗೊಂಡ್ರೆ ಅದಕ್ಕೆ ನಾವು ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಯಾಕೆಂದರೆ ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ ಪಿನಲ್ಲಿದೆ. ಅವು ಯಾವ ಥರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರುತ್ತೆ ಅಂದರೆ NS2 NP 1 to 6 ಇರುತ್ತೆ. ಸೊ ನಾವು ಯೂಶಲಿ ಏನು ಮಾಡ್ತೀವಿ ಅಂತಂದರೆ ಫಸ್ಟ್ ಎಲಿಮೆಂಟ್ ಯಾವುದಿದೆಯಲ್ಲ ಅದನ್ನು ಹೆಡ್ ಆಫ್ ದಿ ಫ್ಯಾಮಿಲಿ ಅಂದ್ಕೊಂಡು ಬೋರಾನ್ ಫ್ಯಾಮಿಲಿ, ಕಾರ್ಬನ್ ಫ್ಯಾಮಿಲಿ, ನೈಟ್ರೋಜನ್ ಫ್ಯಾಮಿಲಿ, ಆಕ್ಸಿಜನ್ ಫ್ಯಾಮಿಲಿ, ಹ್ಯಾಲೋಜನ್ ಫ್ಯಾಮಿಲಿ, ನೋಬಲ್ ಗ್ಯಾಸಸ್ ಅಂತ ಕರಿತೀವಿ. ಸೊ ಫಸ್ಟ್ 18th ಗ್ರೂಪ್ ನಾವೇನಂತ ಕರಿತೀವಿ, ನೋಬಲ್ ಗ್ಯಾಸಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಅದೇ ಥರ ನಿಮಗೆ 17th ಆಯಿತು ಅಂದರೆ ಹ್ಯಾಲೋಜನ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ದೇ ಹ್ಯಾವ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS2 NP1 to 6. ಆ ಏನು ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ಶೆಲ್ ನಂಬರ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಾಗಾಗಿ 13 ಆಯಿತು ಅಂತಂದರೆ ಅದು ಏನು ನಂಬರ್ ಬರುತ್ತಲ್ಲ ಆ ನಂಬರ್ನ ನಾವು ಅಲ್ಲಿ ಬರಿತಾ ಹೋಗ್ತೀವಿ. ಬೋತ್ S and P ಟುಗೆದರ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ನಾರ್ಮಲ್ ಅಥವಾ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ನಾವು ಕರಿತೀವಿ. ಇವೆರಡರ ಮಧ್ಯೆ ಸ್ಯಾಂಡ್ವಿಚ್ ಆಗಿ ನಮಗೆ ಇನ್ನೊಂದು ಟೇಬಲ್ ಇದೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಯಾಕೆ ಅಂದರೆ ದೇ ಹ್ಯಾವ್ ಈಗ ಯಾಕೆಂದರೆ ಈಗ ನೀವು ಎಸ್ ಬ್ಲಾಕ್ ಎಲಿಮೆಂಟ್ಸ್ ತೊಗೊಂಡ್ರೆ ದೇ ಆರ್ ಮೆಟಲ್ಸ್ ಇನ್ ನೇಚರ್. ಪಿ ಬ್ಲಾಕ್ನ ತೊಗೊಂಡ್ರೆ ಮೆಜಾರಿಟಿ ಆಫ್ ದೆಮ್ ಆರ್ ನಾನ್ ಮೆಟಲ್ಸ್. again ಅಲ್ಲಿ ಮೆಟಲ್, ನಾನ್ ಮೆಟಲ್, ಮೆಟಲಾಯ್ಡ್ಸು ಎಲ್ಲ ಇದೆ. ಬಟ್ ಏನಾಗುತ್ತೆ, ದೇರ್ ಇಸ್ ಅ ಟ್ರಾನ್ಸಿಷನ್ ಇನ್ ದೇರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಫ್ರಮ್ ಎಸ್ ಬ್ಲಾಕ್ ಎಲಿಮೆಂಟ್ ಟು ಪಿ ಬ್ಲಾಕ್ ಎಲಿಮೆಂಟ್. ಹಾಗಾಗಿ ಅದನ್ನು ನಾವೇನಂತ ಕರಿತೀವಿ, ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕರಿತೀವಿ. ಅದು ದೇ ಹ್ಯಾವ್ ಜನರಲ್ ಫಾರ್ಮುಲಾ N-1 D 1 to 10 NS 1 to 2 ಅಂತ ಹೇಳ್ತೀವಿ. ಸೊ ಅದೇ ಥರ ಅದಕ್ಕೆ ಮೇನ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತಲೂ ಕರೀತಾರೆ. ಅದೇ ಥರ ಸಬ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಇರುತ್ತೆ ಅಥವಾ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದಕ್ಕೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ದೇ ಆರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ N-2 F1 to 14 N-1 D0 to 1 NS2. ಏಕೆಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೇ ಥರ ಬರಬೇಕು, ಇದೇ ಥರ ಬರಿಬೇಕು. ಯಾಕಂದರೆ ಡಿಗಾದರೆ N-1 ಬರಿತೀವಿ, ಎಫ್ಗಾದರೆ N-2 ತೊಗೊಳ್ತೀವಿ. ಅಲ್ಟಿಮೇಟ್ ಶೆಲ್, ಪೆನಾಲ್ಟಿಮೇಟ್ ಶೆಲ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡು ಮಾಡ್ತಾ ಹೋಗ್ತೀವಿ. ಇದು ಬೇಸ್ಡ್ ಆನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು ಹೇಗೆ, ಬೇಸ್ಡ್ ಆನ್ ವಾಟ್ ಎನರ್ಜಿ ಲೆವೆಲ್ಸ್ ನಾವು ಅದನ್ನು ಬರಿತಾ ಹೋಗ್ತೀವಿ. 2L+1 ರೂಲ್ ಅದ್ರ ಬೇಸಿಸ್ ಮೇಲೆಲ್ಲ ನಾವೇನು ಮಾಡ್ತಾ ಇರ್ತೀವಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿತಾ ಹೋಗ್ತೀವಿ. ನಿಮ್ಗೆ ಅದನ್ನು ನಿಮಗೆ ಕ್ಲೀನಾಗಿ ಗೊತ್ತಿರಬೇಕು. ಸೊ ಈ ಎಂಟೈರ್ ಟೇಬಲ್ಗೆ ನಾವೇನಂತ ಕರಿತೀವಿ, ಪಿರಿಯಾಡಿಕ್ ಟೇಬಲ್. ಅಗೇನ್ ಇಲ್ಲಿ ಹೈಡ್ರೋಜನ್ ಇದೆ ಮತ್ತು ನಿಯಾನ್ ಇದೆ. ಅದು ನಾವು ಇಲ್ಲಿ ತೋರಿಸಿಲ್ಲ ನಾವು. ಆ್ಯಕ್ಚುಲಿ ಅದನ್ನು ಹೈಡ್ರೋಜನ್ ಏನಿದೆ ಸಪ್ರೇಟ್ ಆಗಿದೆ, ನಿಯಾನ್ ವಿಲ್ ಕಮ್ ಅಂಡರ್ ನೋಬಲ್ ಗ್ಯಾಸಸ್. ಸೊ ಯಾಕೆ ಅದನ್ನು ನೋಬಲ್ ಗ್ಯಾಸಸ್ ಅಂತ ಕರೆದ್ರು ಅಂತಂದರೆ ಅದು ಅಗೇನ್ ನೀವು ನೋಬಲ್ ಗ್ಯಾಸಸ್ನ ಹಿಸ್ಟ್ರಿ ಎಲ್ಲ ನೋಡ್ತಾ ಹೋದರೆ ಅವಾಗ ಗೊತ್ತಾಗುತ್ತೆ. ಅಂದರೆ ದೇ ಆರ್ ಗ್ಯಾಸಸ್ ಇನ್ ನೇಚರ್. ಅದನ್ನು ಇನ್ನರ್ಟ್ ಗ್ಯಾಸಸ್ ಅಂತ ಕರಿತಾ ಇದ್ರು. ಬಟ್ ಲೇಟರ್ ದೇ ಕೇಮ್ ಟು ನೋ ದಟ್ ದೇ ಆರ್ ನಾಟ್ ಇನ್ನರ್ಟ್ ಗ್ಯಾಸಸ್ ಅಂತ ಕರೆದ್ರು. ಸೊ ಹಾಗಾಗಿ ದೇ ಹ್ಯಾವ್ ದಿ ಕಂಪ್ಲೀಟ್ಲಿ ಫಿಲ್ಡ್ ಅಪ್ಡೇಟ್ ಅರೇಂಜ್ಮೆಂಟ್ ಇರ್ತವೆ. ಹಾಗಾಗಿ ಅವನ್ನ ನಾವು ನೋಬಲ್ ಗ್ಯಾಸಸ್ ಅಂತ ಕರಿತೀವಿ. ಹ್ಯಾಲೋಜನ್ಸ್ ಅಂತ ಕರಿತೀವಿ, ಸಾಲ್ಟ್ ಪ್ರೊಡ್ಯೂಸರ್ಸ್. ದೇ ಆಲ್ವೇಸ್ ಫೌಂಡ್ ಇನ್ ಕಂಬೈನ್ಡ್ ಸ್ಟೇಟು. ಹಾಗಾಗಿ ಅದನ್ನು ಹ್ಯಾಲೋಜನ್ಸ್ ಅಂತ ಕರಿತೀವಿ. ಚಾಕೋಜನ್ಸ್ ಅಂದರೆ ಆಕ್ಸೈಡ್ಸ್. ದೇ ಫೈಂಡ್ ಆಲ್ ದೀಸ್ ಎಲಿಮೆಂಟ್ಸ್. ಸಲ್ಫರ್ ಇರ್ಬೋದು, ಸೆಲೆನಿಯಮ್ ಇರ್ಬೋದು, ಟೆಲಿನಿಯಮ್ ಇರ್ಬೋದು, ಇವೆಲ್ಲ ದೇ ಫೌಂಡ್ ಇನ್ ದೇರ್ ಆಕ್ಸೈಡ್ ಫಾರ್ಮ್. ಹಾಗಾಗಿ ಅವನ್ನ ನಾವೇನಂತ ಕರಿತೀವಿ, ಚಾಕೋಜನ್ಸ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ನಿಮಗೆ ಪಿರಿಯಾಡಿಕ್ ಟೇಬಲ್ ಇದ್ದರೆ, ಸೊ ನಾನು ಪಿರಿಯಾಡಿಕ್ ಟೇಬಲ್ ಬಗ್ಗೆ ಮಾತಾಡ್ತಾ ಒಂದೊಂದು ಎಲಿಮೆಂಟ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ, ಪಿರಿಯಾಡಿಕ್ ಟೇಬಲ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಅಂತಂದರೆ ಇಟ್ ಮೇ ಟೇಕ್ಸ್ ನಿಮಗೆ ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ಎಲ್ಲ ಸೇರ್ಕೊಂಡು ಹೈಲೈಟ್ ಯೋಚನೆ ಮಾಡೋಣ ಅಂದರೆ 118 ಎಲಿಮೆಂಟ್ಸ್ ಹ್ಯಾವ್ ಬಿನ್ ಐಡೆಂಟಿಫೈಡ್. ಇದುವರೆಗೂ 118 ಎಲಿಮೆಂಟ್ ನಮ್ಮ ಪಿರಿಯಾಡಿಕ್ ಟೇಬಲ್ ಇದೆ. 82 ಎಲಿಮೆಂಟ್ಸ್ ಅಕ್ಕರ್ ನ್ಯಾಚುರಲಿ ಅಂದರೆ ಅರ್ತ್. ಗೋಲ್ಡ್ ಇರ್ಬೋದು, ಪ್ಲಾಟಿನಮ್ ಇರ್ಬೋದು, ಸಿಲ್ವರ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಕಾರ್ಬನ್ ಇರ್ಬೋದು, ಇವೆಲ್ಲ ನ್ಯಾಚುರಲ್ ಆಗಿರುವಂಥದ್ದು. ಇನ್ನು 36 ಏನಿದೆಯಲ್ಲ ಇಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್, ಆರ್ಟಿಫಿಷಿಯಲ್ ಅಂತ ಹೇಳ್ತೀವಿ. ಅದಂದರೆ ಏನು, ಡಿಸ್ಇಂಟಿಗ್ರೇಷನ್ ಮಾಡ್ಕೊಂಡು ನಮಗೆ ಬರುವಂಥದ್ದು. ಎಕ್ಸಾಂಪಲ್ ಸಿಬೋರ್ಗೊರಿಷಿಯಮ್ ಅಂತ ಹೇಳಿದ್ನಲ್ಲ, ಸಿಬಾರ್ಗ್ ಅವನು ಅಮೇರಿಕನ್ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು, ರುದರ್ಫೋರ್ಡಿಯಮ್ ಇರ್ಬೋದು, ಇದೆಲ್ಲನೂ ಏನು ಮಾಡಿದ್ದೀವಿ ನಾವು, ಅದು ತನ್ನಷ್ಟಕ್ಕೆ ತಾನೇ ಮಾಡಿರೋ ಆರ್ಟಿಫಿಷಿಯಲ್ ಆಗಿ ಮಾಡಿರುವಂಥದ್ದು. ಏಕೆಂದರೆ ಇದು ಒನ್ ಫಾರ್ಮ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಪಿರಿಯಾಡಿಕ್ ಟೇಬಲ್ ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಂಟು SPDF ಅಂತ ಕನ್ವರ್ಟ್ ಮಾಡ್ಕೊಳ್ತೀವಿ. ಅದೇ ರೀತಿ ನೀವು ಪಿರಿಯಾಡಿಕ್ ಟೇಬಲ್ನ ನಾನು ಮೆಟಲ್ಸು, ನಾನ್ ಮೆಟಲ್ಸು, ಮೆಟಲಾಯ್ಡ್ಸ್ ಅಂತಲೂ ಕನ್ಸಿಡರ್ ಮಾಡ್ಕೋಬೋದು ಬೇಸ್ಡ್ ಆನ್ ದೇರ್ ಪ್ರಾಪರ್ಟೀಸ್. ಮೆಟಲ್ಸ್ ನಿಮ್ಗೆ ಗೊತ್ತು, ಮೆಟಲ್ಸ್ಗೆ ತಂದೆ ಆದಂಥ ಪ್ರಾಪರ್ಟೀಸ್ ಇದೆ, ನಾನ್ ಮೆಟಲ್ಸ್ಗೂ ತಂದೆ ಆದಂಥ ಪ್ರಾಪರ್ಟೀಸ್ ಇದೆ. ಮೆಟಲಾಯ್ಡ್ಸ್ ಅಂದರೆ ದೇ ಆರ್ ನೈದರ್ ದಿ ಮೆಟಲ್ಸ್ ನಾಟ್ ದಿ ನಾನ್ ಮೆಟಲ್ಸ್, ಇನ್ ಬಿಟ್ವೀನ್ ಇರುತ್ತಲ್ಲ ಅಂಥದಕ್ಕೆ ನಾವೇನಂತ ಕರಿತೀವಿ, ಮೆಟಲಾಯ್ಡ್ಸ್ ಅಂತ ಕರಿತೀವಿ. ಯಾವುದು ಗ್ರೀನ್ ಕಲರಲ್ಲಿ ಇದೆಯಲ್ಲ ಅದನ್ನು ನಾವು ನಾನ್ ಮೆಟಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವುದು ಬ್ಲೂ ಕಲರ್ ಇದೆಯಲ್ಲ ಅದನ್ನು ಮೆಟಲ್ಸ್ ಅಂತ ಕರಿತೀವಿ. ಎರಡು ಇರುವಂಥದ್ದನ್ನು ಮೆಟಲಾಯ್ಡ್ಸ್ ಅಂತ ಹೇಳ್ತೀವಿ. ಮೆಜಾರಿಟಿ ಆಫ್ ದಿ ಎಲಿಮೆಂಟ್ಸ್ ಇನ್ ದಿ ಪಿರಿಯಾಡಿಕ್ ಟೇಬಲ್ ಅವರು ಮೆಟಲ್
ಮೆಟಲ್ಸೇ ಜಾಸ್ತಿ ಇದೆ, ನಾನ್ ಮೆಟಲ್ಸು ಕಡಿಮೆ ಇದೆ, ಮೆಟಲ್ ಆಯಿಟ್ಸು ತುಂಬ ನಮಗೆ ಕಡಿಮೆ ಇದೆ. ಆ ಬೇಸಿಸ್ ಮೇಲೆ ನೆಕ್ಸ್ಟ್ ಅದೇ ಥರ ನೀವು ಕಾರ್ಬನ್ ಫ್ಯಾಮಿಲಿ ತೊಗೊಂಡ್ರೆ, ಕಾರ್ಬನ್ ಇಸ್ ದ ಬ್ಯಾಕ್ ಬೋನ್ ಆಫ್ ದಿ ಲೈಫ್. ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್, ಲೆಡ್ ಇದೆಲ್ಲನೂ ಆ ಗ್ರೂಪಲ್ಲಿ ಬರುತ್ತೆ. ಗ್ರೂಪ್ 14 ಎಲಿಮೆಂಟ್ಸ್ ಅಂತ ಕರಿತೀವಿ. ಲೈಫ್ಗೆ ಮತ್ತು ಕಂಪ್ಯೂಟರ್ಗೆ, ಈಗ ನಾವು ಕಂಪ್ಯೂಟರ್ ಇಲ್ಲ ಅಂದರೆ ನಾವು ಇರೋಕ್ಕಾಗಲ್ಲ, ಗ್ಯಾಜೆಟ್ಸ್ ಇಲ್ಲ ಅಂದರೆ ನಾವು ಇರೋಕ್ಕಾಗಲ್ಲ. ಆ ಥರ ಎಲ್ಲದಕ್ಕೂ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಕಾರ್ಬನ್ ಅಂತಲೇ ಹೇಳ್ತೀವಿ. ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ ಇಸ್ ದ ಬೇಸಿಸ್ ಆಫ್ ದಟ್. ಟಿನ್ ಇರ್ಬೋದು, ಟಿನ್ ಡಬ್ಬಗಳಲ್ಲಿ ನೋಡಿರ್ಬೋದು, ಲಿಪ್ಸ್ಟಿಕ್ಗಳಲ್ಲಿ ನಾವು ನೋಡಿರ್ತೀವಿ, ಲೆಡ್ ಇರ್ಬೋದು, ಟಿನ್ ಇರ್ಬೋದು, ಅದೆಲ್ಲ ಇರುತ್ತೆ. ಗೋಲ್ಡ್ ಇರ್ಬೋದು, ಡೈಮಂಡ್ ಇರ್ಬೋದು. ಅದೇ ಥರ ನಿಮಗೆ ಜರ್ಮೇನಿಯಂ, ಸಿಲಿಕಾನ್ ಎಲ್ಲ ನಾವು ಆಲ್ ಗ್ಯಾಡ್ಜೆಟ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಕಾರ್ಬನ್ನ ನಾವು ಬಿಕಾಸ್ ಆಫ್ ಆಲ್ ದಿಸ್ ಇಂಪಾರ್ಟೆನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಗ್ರೂಪ್ ಆ್ಯಂಡ್ ಕಾರ್ಬನ್ನ ನಾವು ಸಪ್ರೇಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಆಫ್ ದೋಸ್ ಎಲಿಮೆಂಟ್ಸ್ ಅಂತ ಕನ್ಸಿಡರ್ ಮಾಡಿಕೊಂಡು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಥರ ಅದನ್ನು ನಾವು ಕ್ಲಾಸಿಫಿಕೇಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿರಿ, ಇದು ಫುಲ್ ಪಿರಿಯಾಡಿಕ್ ಟೇಬಲ್ ಇದೆ, ಹೈಡ್ರೋಜನ್ ಇದೆ ಮತ್ತು ಹೀಲಿಯಂ ಇದೆ. ಅಗೇನ್ ಪೊಸಿಷನ್ ಆಫ್ ದ ಹೈಡ್ರೋಜನ್. ಈ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ದು ಪ್ರಾಬ್ಲಮ್ ಏನು ಅಂದರೆ, ಈಗ ಆ್ಯಕ್ಚುಲಿ ನಾನು ಏನು ತೋರಿಸ್ತಾ ಇದ್ದೀನಲ್ಲ, ಇದು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಲ್ಲ. ಇದನ್ನು ಯಾವ ರೀತಿ ಕ್ಲಾಸಿಫೈ ಮಾಡಿದ್ರು 1A 2A 3B ಅಂತ ಈ ಫಾರ್ಮಲ್ಲಿ ನಾವು ಈಗ ಯೂಸ್ ಮಾಡಲ್ಲ. ದಿಸ್ ಇಸ್ ಅ ಓಲ್ಡ್ ಪ್ಯಾಟರ್ನ್. ಅಗೇನ್ IUPAC ಬಂದಮೇಲೆ ನಾವು ಇದನ್ನು 1 2 3 ಅಂತ 1 2 3 ಅದೇ 1A 2A ಆ ಥರದ್ದು ನಾವು ಮಾಡಿಲ್ಲ. ದಟ್ ಲೀಡ್ಸ್ ಟು ಕನ್ಫ್ಯೂಷನ್. ಈಗ 1A 2A ಏನಿದೆಯಲ್ಲ ಅವೆರಡೂ ಏನಾಗುತ್ತೆ, ಎಸ್ ಬ್ಲಾಕ್ ಎಲಿಮೆಂಟ್ಸು. 3A 4A 5A 6A 7A 8A ಏನಿದೆಯಲ್ಲ ಅದು ಪಿ ಬ್ಲಾಕ್ ಎಲಿಮೆಂಟ್ಸ್. ಅದಾದಮೇಲೆ ಇಲ್ಲಿ 3B 4B ಅಂತ ಬರ್ವಿ, ಅದು ಮತ್ತೆ ಇಟ್ ಲೀಡ್ಸ್ ಟು ಕನ್ಫ್ಯೂಷನ್. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈಗ ನಾವು 1 to 18 ಕೊಟ್ಬಿಟ್ಟಿದ್ವಿ, ಸಾಲಾಗಿ ಕಂಟಿನ್ಯೂಸ್ ಆಗಿ ಕೊಟ್ಟಿದ್ವಿ. ದಿಸ್ ಇಸ್ ಅನದರ್ ಫಾರ್ಮ್ ಆಫ್ ಪಿರಿಯಾಡಿಕ್ ಟೇಬಲ್ ನಾವು ಮುಂಚೆ ಯೂಸ್ ಮಾಡ್ತಾ ಇದ್ದಿದ್ದು. ಇದರಲ್ಲಿ ಮೆಟಲ್ಸು, ನಾನ್ ಮೆಟಲ್ಸು, ಮೆಟಲಾಯ್ಡ್ಸು ಕೊಟ್ಟಿದ್ದಾರೆ, ಹಾಗಾಗಿ ತೊಗೊಂಡಿದ್ದೀನಿ. ಮೋರ್ ಓವರ್ ಐ ವಾಂಟೆಡ್ ಟು ಟೆಲ್. ಸೊ ಅಂದರೆ ಏನು ಹೇಳಿದ್ನಲ್ಲ, ಹೇಗೆ ಅದು ಇನ್ವೆನ್ಷನ್ ಆಯಿತು, ಹೇಗೆ ಅದು ಎವಲ್ಯೂಷನ್ ಆಯಿತು, ಈ ಥರದ್ದನ್ನು ಸುಮಾರು ವರ್ಷ ನಾವು ಯೂಸ್ ಮಾಡಿದ್ವಿ 1A 2A 3B ಇರೋವಂಥದ್ದು. ಆಮೇಲೆ ಅದು ಗೊತ್ತಾಯಿತು ಬೇಡ, ಅದು ಕನ್ಫ್ಯೂಷನ್ ಆಗುತ್ತೆ ಅಂತ ಅದನ್ನು ಬಿಟ್ವಿ. ಸೊ ಆಮೇಲೆ ಏನು ಮಾಡಿದ್ವಿ, ಲ್ಯಾಂಥನೈಡ್ಸು ಆಕ್ಟಿನೈಡ್ ಸೀರೀಸ್ ನಾವು ಇಲ್ಲಿ ಹಾಕೊಂಡಿದ್ವಿ. ಸೊ ದಿಸ್ ಇಸ್ ಈಗ 1A 2A ಅಂತ ಇರುವಂಥ ಪಿರಿಯಾಡಿಕ್ ಟೇಬಲ್ ಆದರೆ ಅದು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಲ್ಲ, ಅಕಾರ್ಡ್ ನಾಟ್ IUPAC ಥರ ಇಲ್ಲ ಅದು. ಸೊ ನಾವೇನು ಮಾಡಬೇಕು, 1 to 18 ಇದೆಯಲ್ಲ ಅದನ್ನೇ ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ದು ಡ್ರಾಬ್ಯಾಕ್ ಏನು ಹೇಳ್ತೀವಿ ಅಂತಂದರೆ, ಎರಡು ಹೇಳ್ತಾರೆ. ಪೊಸಿಷನ್ ಆಫ್ ದ ಹೈಡ್ರೋಜನ್. ಇಲ್ಲಿ ನೋಡಿ, ಪೊಸಿಷನ್ ಆಫ್ ದಿ ಹೈಡ್ರೋಜನ್ ನಾನು ಏನು ಮಾಡಿದ್ದೀನಿ, ಫಸ್ಟ್ ಗ್ರೂಪಲ್ಲೂ ಹಾಕೊಂಡಿದ್ದೀನಿ, ಮತ್ತೆ ಅದನ್ನು ನಾನು 17th ಗ್ರೂಪಲ್ಲೂ ಹಾಕೊಂಡಿದ್ದೀನಿ. ಪೊಸಿಷನ್ ಆಫ್ ದಿ ಹೈಡ್ರೋಜನ್ ಇಸ್ ಎಕ್ಸಾಕ್ಟ್ಲಿ ನಾಟ್ ನೋನ್. ಪ್ರತಿಯೊಂದು ಪಿರಿಯಾಡಿಕ್ ಟೇಬಲ್, ಕೆಲವೊಂದು ಪಿರಿಯಾಡಿಕ್ ಟೇಬಲ್ ಹೈಡ್ರೋಜನ್ ಸಪ್ರೇಟ್ ಆಗಿ ಅವರು ಪ್ಲೇಸ್ ಮಾಡಿರ್ತಾರೆ, ಇಲ್ಲೂ ಇನ್ಕ್ಲೂಡ್ ಮಾಡ್ದೆಲ್ಲ ಇಟ್ಟಿರ್ತಾರೆ. ಸೊ ಅದು ಒಂದು ಪ್ರಾಬ್ಲಮ್. ಎರಡನೇದು, ಈ ಲ್ಯಾಂಥನೈಡ್ಸ್ ಆಕ್ಟಿನೈಡ್ಸ್ ಸೀರೀಸ್ ಏನಿದೆಯಲ್ಲ ಅದನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಸಪ್ರೇಟ್ಲಿ ಡೌನ್ ದಿ ಪಿರಿಯಾಡಿಕ್ ಟೇಬಲ್ ನಾವು ಅರೇಂಜ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದು ಆ್ಯಕ್ಚುಲಿ ನಾವು ಅಟಾಮಿಕ್ ನಂಬರ್ ಪ್ರಕಾರ ಮಾಡ್ತೀವಿ ಅಂದರೆ 57 ಆದಮೇಲೆ ನಾವೇನು ಮಾಡಬೇಕಾಗಿತ್ತು, 58 59 ಮಾಡ್ಕೋಬೇಕಾಗಿತ್ತು. ಅದೇ ಥರ 89 ಆದಮೇಲೆ ನಾವೇನು ಮಾಡಬೇಕಾಗಿತ್ತು, 90 ತೊಗೊಂಡು ಥೋರಿಯಮ್ನ ನಾವು ಇಲ್ಲಿ ಹಾಕ್ಕೋಬೇಕಾಗತ್ತೆ. ಸೊ ಇಲ್ಲಿ ಏನಿದೆ ಇಲ್ಲಿ ನೋಡ್ಕೊಳ್ಳಿ, 57 ಆದಮೇಲೆ 58 ಆ ಥರ ನಮಗೆ ಇಲ್ಲಿ ಬರಬೇಕಾಗಿತ್ತದು. ಸೊ ಆ ಥರ ಬರ್ದಲ್ಲೇ ನಾನು ಏನು ಮಾಡಿದ್ದೀನಿ, ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಅಗೇನ್ ದಟ್ಸ್ ಅ ಡ್ರಾಬ್ಯಾಕ್ ಆಫ್ ದಿ ಪಿರಿಯಾಡಿಕ್ ಟೇಬಲ್. ಆದರೆ ಅದರಿಂದ ಏನಾಗ್ತಿದೆ ಅಂದರೆ ಕಾಂಪ್ಯಾಕ್ಟ್ ಆಗಿದೆ. ಈಗ ಲ್ಯಾಂಥನೈಡ್ಸು ಆಕ್ಟಿನೈಡ್ಸು ದೇ ಗೋಯಿಂಗ್ ಟು ಹ್ಯಾವ್ ದೇರ್ ಸೇಮ್ ಪ್ರಾಪರ್ಟೀಸ್. ಹಾಗಾಗಿ ಅದನ್ನು ಸಪ್ರೇಟಾಗಿ ಅದಕ್ಕೇನು ಅದನ್ನು ಗ್ರೂಪ್ ಥರ ಮಾಡಿ, ಪಿರಿಯಡ್ ಥರ ಮಾಡಿ ಅದನ್ನು ಸಪ್ರೇಟಾಗಿ ನಮಗೆ ಅಲ್ಲಿ ತೋರಿಸ್ತಾ ಇದ್ದಾರೆ. ಬಟ್ ಇಲ್ದಿದ್ರೆ ಏನಾಗ್ತಿತ್ತು ಅಂತಂದರೆ, ಈ ಪಿರಿಯಾಡಿಕ್ ಟೇಬಲ್ ಏನಿದೆಯಲ್ಲ ಅದು ಚಿಕ್ಕದಾಗಿ ಕಾಂಪ್ಯಾಕ್ಟ್ ಆಗಿಲ್ದಲ್ಲ ರಾವಣ ಥರ ಆಗ್ಬಿಡ್ತಿತ್ತು. ಕೆಳಗಡೆ ಮೇಲ್ಗಡೆ ಎಲ್ಲ ಚಿಕ್ಕ, ಇದು ಕಡಿಮೆ ನಂಬರ್ ಇರ್ತಿತ್ತು, ಇದು ನಂಬರ್ ಆಫ್ ಎಲಿಮೆಂಟ್ಸ್ ಜಾಸ್ತಿ ಇರೋದಕ್ಕೋಸ್ಕರ ಇದೇನಾಗ್ಬಿಡ್ತಿತ್ತು, ತುಂಬ ದೊಡ್ಡದಾಗ್ಬಿಡ್ತಿತ್ತು. ಸೊ ಹಾಗಾಗಿ ಅದನ್ನು ಅವ್ರು ಏನು ಮಾಡಿದ್ದಾರೆ, ಕಾಂಪ್ಯಾಕ್ಟ್ ಆಗಿ ಮಾಡಿದ್ದಾರೆ. ನಾನು ಯಾಕೆ ಈ ಟೇಬಲ್ನೇ ತೊಗೊಂಡೆ ಅಂದರೆ, ಇನ್ ಆರ್ಡರ್ ಟು ಶೋ, ಇನ್ ಆರ್ಡರ್ ಟು ಟೆಲ್ ಎವ್ರಿಥಿಂಗ್. ಇಲ್ಲಿ ನೋಡಿ 109 ಎಲಿಮೆಂಟ್ಸ್ ಅಂತ ಮಾತ್ರ ಇದೆ, ಆದರೆ ಈಗ ಪಿರಿಯಾಡಿಕ್ ಟೇಬಲ್ನ 118 ಎಲಿಮೆಂಟ್ಸ್ ಅಂತ ನಿಮಗೆ ಇರ್ತಾ ಹೋಗುತ್ತೆ. ಅಗೇನ್ ಪಿರಿಯಾಡಿಕ್ ಟೇಬಲ್ ನಾನು ಹೇಳಿದಾಗೆ ಇಟ್ ಗೋಯಿಂಗ್ ಟು ಗಿವ್ ಲಾಟ್ ಆಫ್ ಇನ್ಫಾರ್ಮೇಷನ್. ನೀವು ಒಂದು ಪಿರಿಯಾಡಿಕ್ ಟೇಬಲ್ ಇಟ್ಕೊಂಡು ನಾನು ಹೇಳಿದಾಗೆ ವರ್ಷಗಟ್ಟಲೆ ಅದ್ರ ಬಗ್ಗೆ ನಾವು ಏನು ಮಾಡ್ಬೋದು, ಮಾತಾಡ್ತಾ ಹೋಗ್ಬೋದು. ಸೊ ಫಾರ್ ಎಕ್ಸಾಂಪಲ್ ಅದು ಏನು ಕೊಡುತ್ತೆ ಅಂದರೆ, ನನಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೊಡುತ್ತೆ, ಅಟಾಮಿಕ್ ನಂಬರ್ ಕೊಡುತ್ತೆ, ಅಟಾಮಿಕ್ ಮಾಸ್ ಕೊಡುತ್ತೆ, ಎಲಿಮೆಂಟ್ ನೇಮ್ ಕೊಡುತ್ತೆ, ಸೊ ಸಿಂಬಲ್ ಕೊಡುತ್ತೆ, ಸೋ ಮೆನಿ ಥಿಂಗ್ಸ್, ಸೋ ಮೆನಿ ಇನ್ಫಾರ್ಮೇಷನ್ ಐ ಆಮ್ ಗೋಯಿಂಗ್ ಟು ಗೆಟ್. ಸೊ ನನಗೆ ಯಾವುದೋ ಒಂದು ಕೆಮಿಕಲ್ ಬಾಂಡ್ ಫಾರ್ಮೇಷನ್ ಆಗಬೇಕು, ನಾನು ಮುಂಚೆನೇ ಹೇಳಿದಂಗೆ ನನ್ನ ಹತ್ರ ಯಾವ ಎಲಿಮೆಂಟ್ ಇದೆ, ನಾನು ಏನು ಅಡುಗೆ ಮಾಡ್ಬೋದು ಅನ್ನೋದಕ್ಕೆ ನನಗೆ ಇವೆಲ್ಲನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಔಟರ್ಮೋಸ್ಟ್ ಶೆಲ್ ಅಂತ ಏನು ಕರಿತೀವಿ, ಅದರಲ್ಲಿರುವಂಥ ಎಲೆಕ್ಟ್ರಾನ್ಸ್ಗೆ ನಾವೇನಂತ ಕರಿತೀವಿ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ, ಅಥವಾ ಔಟರ್ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಓನ್ಲಿ ದೇ ವಿಲ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್. ಹಾಗಾಗಿ ಯಾವುದೋ ಒಂದು ಹೊಸ ಕಾಂಪೌಂಡ್ ನಾನು ಮಾಡಬೇಕು, ಯಾವುದೋ ಒಂದು ಹೊಸ ಮಾಲಿಕ್ಯೂಲ್ ನಾನು ಮಾಡಬೇಕು ಅಂತಂದರೆ ನನಗೆ ಆಟಮ್ದು ಅಟಾಮಿಕ್ ನಂಬರು ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಆ ಇನ್ಫಾರ್ಮೇಷನ್ ನನಗೆ ಪಿರಿಯಾಡಿಕ್ ಟೇಬಲಲ್ಲಿ ನನಗೆ ಗೊತ್ತಾ ಹೋಗುತ್ತೆ. ಓಕೆ, ಈಗ ಎಲ್ಲ ಪ್ರತಿಯೊಂದು ಗ್ರೂಪ್ಗಳ ಬಗ್ಗೆ ಯೋಚನೆ ಮಾಡ್ಕೊಳ್ತಾ ಹೋಗೋಣ, ಎಲ್ಲೆಲ್ಲಿ ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದೀವಿ ಅಂತ. ಹೈಡ್ರೋಜನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಹೈಡ್ರೋಜನ್ ಬಿಲಾಂಗ್ ಟು ಇಟ್ಸ್ ಓನ್ ಫ್ಯಾಮಿಲಿ. ಸೊ ಅದಕ್ಕೆ ಯಾವ್ದು ಗ್ರೂಪಲ್ಲಿ ಸೇರಿಸಲ್ಲ, ಬಿಕಾಸ್ ದ ಪೊಸಿಷನ್ ಆಫ್ ಹೈಡ್ರೋಜನ್ ಇಸ್ ಸ್ಟಿಲ್ ನೌ ಇಟ್ಸ್ ಅನ್ಸರ್ಟೈನ್ ಅಂತ ಹೇಳ್ತೀವಿ. ಇಟ್ ಇಸ್ ಅಟಾಮಿಕ್ ರಿಯಾಕ್ಟಿವ್ ಗ್ಯಾಸ್, ತುಂಬ ರಿಯಾಕ್ಟಿವ್ ಗ್ಯಾಸ್ ಇದೆ. ಪ್ರಾಮಿಸಿಂಗ್ ಫ್ಯೂಚರ್ ಫ್ಯೂಯಲ್ ಫಾರ್ ಆಟೋಮೊಬೈಲ್ಸ್. ಈಗ ಇರೋಂಥ ಟ್ರೆಂಡ್ ಯಾವುದು ಅಂದರೆ, ನಮಗೆ ಆಲ್ಟರ್ನೇಟಿವ್ ಸೋರ್ಸಸ್ ಆಫ್
ಎನರ್ಜಿನ ಫಾಸಿಲ್ ಫ್ಯೂಯಲ್ಸ್ಗೆ ಆಲ್ಟರ್ನೇಟಿವ್ ಆಗಿ ಎಷ್ಟೊಂದು ಫ್ಯೂಯಲ್ಸ್ನ ಯೂಸ್ ಮಾಡ್ಬೋದಾ ಅಂತ ಎವ್ರಿಬಡಿ ಈಸ್ ವರ್ಕಿಂಗ್. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಹೈಡ್ರೋಜನ್ ಫ್ಯೂಯಲ್ ಸ್ಟೇಷನ್ ಚಿತ್ರದಲ್ಲಿ ತೋರಿಸಿದ್ದು ನೋಡಿ. ಸೊ ಅದು ಇಂಪಾರ್ಟೆಂಟ್ ಆಗಿದೆ. ಸೊ ನಮಗೆ ಪ್ರಾಮಿಸಿಂಗ್ ಫ್ಯೂಯಲ್ ಫ್ಯೂಚರ್ ಆಲ್ರೆಡಿ ಇನ್ ಸಮ್ ಕಂಟ್ರೀಸ್ ದೇ ಆಲ್ರೆಡಿ ಸ್ಟಾರ್ಟೆಡ್ ಯೂಸಿಂಗ್ ಹೈಡ್ರೋಜನ್ ಅಸ್ ದಿ ಫ್ಯೂಯಲ್ ಆಟೋಮೊಬೈಲ್ಸ್ಗೆ ಯೂಸ್ ಮಾಡ್ತಾ ಇದೆ. ಅಗೇನ್ ಹಂಗಂದ ತಕ್ಷಣ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್ ದಿ ಹೈಡ್ರೋಜನ್. ಫಾರ್ ಎಕ್ಸಾಂಪಲ್ ನಮಗೆ ಇನ್ಸನ್ಬರ್ಗ್ ಒಂದು ಫ್ಲೈಟ್ ಕ್ಲಾಶ್ ಆಯಿತು, ಅದಕ್ಕೆ ಮೇನ್ ರೀಸನ್ ಯಾವುದು ಅಂದರೆ ಹೈಡ್ರೋಜನ್. ಸೊ ಹಾಗಾಗಿ ಹೈಡ್ರೋಜನ್ನ ಹ್ಯಾಂಡಲ್ ಮಾಡುವಂಥದ್ದು, ಅದನ್ನು ಸ್ಟೋರ್ ಮಾಡುವಂಥದ್ದು ಇಟ್ಸ್ ನಾಟ್ ಸೋ ಈಸಿ. ಬಟ್ ಏನದು ಅದ್ರ ಬಗ್ಗೆ ಎಷ್ಟೊಂದು ಕೆಲಸಗಳು ಏನಾಗ್ತಾ ಇದೆ. ಸೊ ಇದು ಯಾವುದೋ ಒಂದು ಎಲಿಮೆಂಟ್ ತೊಗೊಂಡ್ವಿ, ಪಿರಿಯಾಡಿಕ್ ಟೇಬಲ್ ಇತ್ತು, ಅದರಿಂದ ನಮಗೇನೋ ಹೆಲ್ಪ್ ಆಗ್ತಿದೆ ಅಂತಂದರೆ ಅದರಿಂದ ನಮ್ಗೆ ಅಷ್ಟೇ ತೊಂದರೆ ಆಗುವಂಥದ್ದು ಇರುತ್ತೆ, ಅದು ನಮಗೆ ಗೊತ್ತಿರಬೇಕು. ಈಗ ರೀಸೆಂಟಾಗಿ ಒಂದು 2 ದಿವಸದಿಂದ ನಿಮಗೆ ಕೇರಳದಲ್ಲಿ ಒಂದು ಫ್ಲೈಟ್ ಕ್ಲಾಶ್ ಆಯಿತು. ರೀಸನ್ ಏನು ಅಂತ ಗೊತ್ತಿಲ್ಲ. ಸೊ ಹಾಗಂತ ಎಲ್ಲದಕ್ಕಿಂತ ಸೇಫೆಸ್ಟು ಮತ್ತು ಫಾಸ್ಟಾಗಿ ಹೋಗುವಂಥ ಟ್ರಾನ್ಸ್ಪೋರ್ಟೇಷನ್ ಯಾವುದು ಅಂದರೆ ನಾವು ಫ್ಲೈಟ್ ಅಂತ ಹೇಳ್ತೀವಿ. ಬಟ್ ಅಲ್ಲಿ ದಟ್ ಆಲ್ಸೋ ಮೇನ್ ಲೀಡ್ಸ್ ಟು ನಂಬರ್ ಆಫ್ ಪ್ರಾಬ್ಲಮ್ಸ್. ಸೊ ಹಾಗಾಗಿ ನಾವು ಅದನ್ನು ಹೈಡ್ರೋಜನ್ ಎಕ್ಸಾಂಪಲ್ನ ತೊಗೋಬೋದು. ಆ ಥರ ಈಗ ಆಲ್ಕಲಿ ಮೆಟಲ್ಸ್ನ ತೊಗೊಂಡ್ರೆ ನಮ್ಗೆ ಏನಾಗುತ್ತೆ, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಷಿಯಂ, ಗ್ರೂಪ್ 1 ಎಲಿಮೆಂಟ್ಸು. ಇದನ್ನು ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ದರ್ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಆಗಿರ್ತವೆ, ಆಲ್ವೇಸ್ ಫೌಂಡ್ ಇನ್ ದಿ ಕಂಬೈನ್ಡ್ ಸ್ಟೇಟಲ್ಲಿ ಇರುತ್ತೆ. ಈ ಒಂದು ಮೆಟಲ್ ಅಂದ ತಕ್ಷಣ ನಮ್ಗೆ ಏನಾಗಿರುತ್ತೆ ಅಂದರೆ ನಮ್ಮ ಮೈಂಡಲ್ಲಿ ಏನಿರುತ್ತೆ ಅಂತಂದರೆ ತುಂಬ ಹಾರ್ಡ್ ಆಗಿರುತ್ತೆ ಅಂತ. ಬಟ್ ದೀಸ್ ಆರ್ ವೆರಿ ಸಾಫ್ಟ್ ಮೆಟಲ್ಸ್. ಐ ಕ್ಯಾನ್ ಕಟ್ ವಿತ್ ಹೆಲ್ಪ್ ಆಫ್ ಎ ಸ್ಪ್ಯಾಚುಲದಲ್ಲೇ ಕಟ್ ಮಾಡ್ಕೋಬೋದು ಅದನ್ನು. ಸೊ ಫೌಂಡ್ ಇನ್ ಕಂಬೈನ್ಡ್ ಫಾರ್ಮ್, ಯಾಕೆಂದರೆ ಹೈಲಿ ರಿಯಾಕ್ಟಿವ್ ಆಗಿರುತ್ತೆ. ಸೊ ಹಾಗಾಗಿ ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ, ಯಾಕೆಂದರೆ ದೋಸ್ ಆರ್ ದಿ ಮೆಟಲ್ಸ್ ವಿಚ್ ಆರ್ ಆಲ್ಕಲೈಲ್ ಇನ್ ನೇಚರ್. ಫಾರ್ ಎಕ್ಸಾಂಪಲ್ ನೀವು ಸೋಡಿಯಂ ತೊಗೊಂಡ್ರೆ ಕಾಮನ್ ಸಾಲ್ಟಲ್ಲಿ ಇದೆ. ನಿಮ್ಮ ಬಾಡಿ ಇಡೀ ನಮ್ಮದು ಫಿಸಿಕಲ್ ಬಾಡಿ ಅಂದರೆ ಹ್ಯೂಮನ್ ಬಾಡಿನಲ್ಲಿ ನಾವು ಇರಬೇಕು ಅಂತಂದರೆ ವಾಟರ್ ರೆಗ್ಯುಲೇಷನ್ pH-ನ ಮೇಂಟೈನ್ ಮಾಡ್ಕೊಳ್ಳೋಕ್ಕೆಲ್ಲ ನಮಗೆ ಬೇಕೇ ಬೇಕು. ಪೊಟ್ಯಾಷಿಯಂ ಮಸಲ್ ಫಂಕ್ಷನ್ ಬೇಕು. ಈವನ್ ಹಾರ್ಟ್ ಪಂಪ್ ಮಾಡೋದಕ್ಕೂ ನಮಗೆ ಪೊಟ್ಯಾಷಿಯಂ ಬೇಕು. ಆಲ್ ದೀಸ್ ಆರ್ ನೆಸೆಸರಿಲಿ ವಿ ಯೂಸ್ ಇಟ್. ಈಗ ಲಿಥಿಯಂ ತೊಗೊಂಡ್ರೆ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಎಲ್ಲ ನಾವು ಮೊಬೈಲ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ, ಎಲ್ಲ ಗ್ಯಾಜೆಟ್ಗಳು ಯೂಸ್ ಮಾಡ್ತಿದ್ವಿ, ಅಲ್ಲ ನಮಗೆ ಲಿಥಿಯಂ ಅಯಾನ್ ಬಾಟ್ಲ್ ಇರ್ತದೆ. ಪೊಟ್ಯಾಷಿಯಂ ಇದೆಯಲ್ಲ, ಇಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೇ ಟು ಡೇ ಲೈಫ್. ಸೊ ನಮ್ಮದು BP ಕಂಟ್ರೋಲಲ್ಲಿ ಆಗಿರಬೇಕು ಅಂತಂದರೆ ವಿ ಶುಡ್ ಟೇಕ್ ಪ್ರಾಪರ್ ಇಂಟೇಕ್ ಆಫ್ ದಿ ಪೊಟ್ಯಾಷಿಯಂ. ಸೊ BP ಯಾಕೆ ರೈಸ್ ಆಗುತ್ತೆ ಅಂತಂದರೆ ದಟ್ ಈಸ್ ಬಿಕಾಸ್ ಆಫ್ ದಿ ಕಂಟೆಂಟ್ ಆಫ್ ದಿ ಸೋಡಿಯಂ ಕಂಟೆಂಟ್ ನಮ್ಮ ಬಾಡಿನಲ್ಲಿ ಜಾಸ್ತಿ ಆಯಿತು ಅಂದಾಗ, ವೇರಿ ಆಯಿತು ಅಂದಾಗ ನಮಗೆ BP ಬರೋಕ್ಕೆ ಚಾನ್ಸಸ್ ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡೋದು ಯಾವುದು ಅಂದರೆ ನಮಗೆ ಪೊಟ್ಯಾಷಿಯಂ ಇರುತ್ತೆ. ಅವಕಾಡೋನಲ್ಲಿರುತ್ತೆ, ಬನಾನದಲ್ಲಿರುತ್ತೆ. ವಿತ್ ದಟ್ ಇಂಟೆನ್ಷನ್ ಬನಾನಾ ನಾವು ಈಗ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಹೆಣ್ಮಕ್ಳುಗಳಿಗೆ ಯಾರ್ದೋ ಮನೆಗೆ ಹೋದರೆ ನಾವೇನು ಮಾಡ್ತೀವಿ, ತಾಂಬೂಲ ಅಂತ ಕೊಡ್ತೀವಿ. ಯೂಶಲಿ ತೆಂಗಿನಕಾಯಿ ಕೊಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಹಣ್ಣು ಕೊಡ್ತೀವಿ. ಯಾವ ಹಣ್ಣು ಕೊಡ್ತೀವಿ ಅಂದರೆ ಬನಾನಾ ಕೊಡ್ತೀವಿ. ಯಾಕೆ ಅಂದರೆ ಇಟ್ ಈಸ್ ರಿಚ್ ಇನ್ ಪೊಟ್ಯಾಷಿಯಂ. ಪರ್ಟಿಕ್ಯುಲರ್ಲಿ ಲೇಡೀಸ್ಗೆ ನಮಗೆ ಮೆನೋಪಾಸ್ ಟೈಮಲ್ಲಿ ಇರ್ಬೋದು ಅಥವಾ ಬೇರೆ ಟೈಮಲ್ಲಿ ಇರ್ಬೋದು, ನಮಗೆ ಪೊಟ್ಯಾಷಿಯಂ ಕಂಟೆಂಟು ಅಥವಾ ಡೆಲಿವರಿ ಟೈಮಲ್ಲಿ ಇರಬೇಕು, ಪೊಟ್ಯಾಷಿಯಂ ಕಂಟೆಂಟು ಜಾಸ್ತಿ ಬೇಕಾಗುತ್ತೆ ನಮ್ಮ ಸ್ಟ್ಯಾಮಿನೋದಕ್ಕೆ. ಸೊ ಹಾಗಾಗಿ ಈಸಿಯಾಗಿ ಸಿಕ್ಕುವಂಥ ಪೊಟ್ಯಾಷಿಯಂ ಇರುವಂಥದ್ದು ಯಾವುದು ಅಂತಂದರೆ ಬನಾನಾ. ಹಾಗಾಗಿ ಅದು ಥ್ರೂಔಟ್ ಸೀಸನ್ ಸಿಗುತ್ತೆ, ಕಡಿಮೆ ಬೆಲೆಗೆ ಸಿಗುತ್ತೆ. ಹಾಗಾಗಿ ದೇ ಸ್ಟಾರ್ಟೆಡ್ ಗಿವಿಂಗ್ ಟು ದಿ ಲೇಡೀಸ್. ಹಂಗಂತ ಬನಾನಾ ಎಲ್ಲ ಕಡೆಗೂ ಸಿಗುತ್ತೆ ಅಂತ ಬರೀ ಆಪಲೇ ತಿನ್ನಬೇಕು ಅದಕ್ಕೆ ಬೆಲೆ ಇಲ್ಲ ಅಂತಲ್ಲ. ಇಟ್ ಕಂಟೈನ್ಸ್ ಲಾಟ್ ಆಫ್ ಪೊಟ್ಯಾಷಿಯಂ. ಒಂದು ದಿನಕ್ಕೆ ಒಂದು ಪೊಟ್ಯಾಷಿಯಂ ತಿನ್ನಬೇಕು ಅಂತ ಹೇಳ್ತಾರೆ. ಪರ್ಟಿಕ್ಯುಲರ್ಲಿ ಲೇಡೀಸ್ ಏನು ಮಾಡ್ತಾರೆ ಅಂದರೆ ಇಡೀ ಎಂಟೈರ್ ಫ್ಯಾಮಿಲಿದು ಅವ್ರದ್ದು ಹೆಲ್ತ್ ಬಗ್ಗೆ, ಅವರು ಫುಡ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅದು ತಮ್ಮ ಬಗ್ಗೆ ತಾವು ಯೋಚನೆ ಮಾಡ್ಕೊಳ್ಳೋದು, ತಮ್ಮ ಬಗ್ಗೆ ತಾವು ಯೋಚನೆ ಮಾಡ್ಕೊಳ್ಳಿ ಅಂತ. ಎಗೇನ್ ವಿಳ್ಯದಲ್ಲೇ ಅಡಿಕೆ ಇರ್ಬೋದು, ಅದರಲ್ಲಿ ಕ್ಯಾಲ್ಶಿಯಂ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಐರನ್ ಇರ್ಬೋದು, ಅದೆಲ್ಲ ಜಾಸ್ತಿ ಇದೆ. ಅದೆಲ್ಲ ಕೊಟ್ಬಿಟ್ಟು ಅದೆಲ್ಲ ನೀರು ತಗೋಬೇಕು ಅಂತ ನಮ್ಮ ಹಿಂದಿನವ್ರದ್ದು ಥಿಂಕಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ ರೀತಿಯಾಗಿ ಅದನ್ನು ಅವರು ಪ್ಲ್ಯಾನ್ ಮಾಡ್ತಾರೆ. ಯಾವುದೋ ಹಣ್ಣು ಕೊಡೋಲ್ಲ, ನಾವು ಯಾವಾಗೂ ಏನು ಮಾಡ್ತೀವಿ ಅದೇ ಹಣ್ಣನ್ನೇ ಕೊಡ್ತೀವಿ. ಈಸಿಯಾಗಿ ಸಿಗುತ್ತೆ, ಥ್ರೂಔಟ್ ದ ಸೀಸನ್ ಸಿಗುತ್ತೆ. ನಮ್ಮ ಮನೆ ಮುಂದೆ ಗಿಡ ಹಾಕ್ಕೊಂಡು ಜಾಗ ಇತ್ತು, ಗಿಡ ಹಾಕ್ಕೊಂಡ್ರೆ ವರ್ಷ ಕಾಲ ನಮಗೆ ಬಾಳೆ ಎಲೆನೂ ಸಿಗುತ್ತೆ, ಬಾಳೆ ಹಣ್ಣು ಸಿಗುತ್ತೆ. ವಿತ್ ದಟ್ ಇಂಟೆನ್ಷನ್ ದೇ ಸ್ಟಾರ್ಟೆಡ್. ಯಾಕೆ ನೀವು ಯಾವುದೇ ಒಂದು ಫರ್ಟಿಲೈಸರ್ ತೊಗೊಳ್ತೀರಾ, ಫರ್ಟಿಲೈಸರ್ಗಳು ಏನಾಗುತ್ತೆ ನಿಮಗೆ NPK ಅಂತ ಹೇಳ್ತಾರೆ. ಅದ್ರಲ್ಲಿ ನೈಟ್ರೋಜನ್ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಬೋರಾನ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಎಲ್ಲ ಇರಬೇಕು. ಒನ್ ಆಫ್ ದಿ ಮೇಜರ್ ಕಂಟೆಂಟ್ ಆಫ್ ದಿ ಫರ್ಟಿಲೈಸರ್, ಆರ್ಟಿಫಿಷಿಯಲ್ ಫರ್ಟಿಲೈಸರ್ ಏನಾಗಿರುತ್ತೆ ಅದು ನಿಮಗೆ ಆಗಿರುತ್ತೆ. ಆ ಥರ ಆಲ್ಕಲೈನ್ ಅರ್ತ್ ಮೆಟಲ್ಸ್ ದೇ ಫೌಂಡ್ ಇನ್ ದಿ ಅರ್ತ್ ಕ್ರಸ್ಟ್. ಹಾಗಾಗಿ ಅದನ್ನು ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರೆದ್ರು. ಬೆರ್ಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಸ್ಟ್ಯಾನ್ಶಿಯಂ, ಬೇರಿಯಂ, ರೋಡಿಯಂ ಅಂತ ಹೇಳ್ತೀವಿ. ಗ್ರೂಪ್ 2 ಎಲಿಮೆಂಟ್ ಇದೆ. ವೆರಿ ರಿಯಾಕ್ಟಿವ್ ಮೆಟಲ್ಸ್ ಇವನು. ಆಲ್ವೇಸ್ ಫೌಂಡ್ ಇನ್ ದಿ ಕಂಬೈನ್ಡ್ ಸ್ಟೇಟ್ ಇರುತ್ತೆ. ಇಂಪಾರ್ಟೆಂಟ್ ಮಿನರಲ್ ನ್ಯೂಟ್ರಿಯೆಂಟ್ಸ್ ಯಾವುದಿರುತ್ತಲ್ಲ ಅದಿರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಅವೆಲ್ಲ ನಮ್ಮ ಬಾಡಿಗೆ ಬೇಕಾಗಿರೋದು. ಸೊ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಥವಾ ಆಲ್ಕಲೈನ್ ಮೆಟಲ್ಸ್ದು ಸ್ಪೆಷಲ್ ಕೆಮಿಕಲ್ ಪ್ರಾಪರ್ಟೀಸ್ ಏನು ಅಂದರೆ ಮೆಜಾರಿಟಿ ಆಫ್ ದೆಮ್ ದೇ ಗೋಯಿಂಗ್ ಟು ಗಿವ್ ದಿ ಫ್ಲೇಮ್ ಕಲರೇಷನ್. ಪ್ರತಿಯೊಂದು ಎಲಿಮೆಂಟ್ ಏನಾಗುತ್ತೆ ತಂದೆ ಆದಂಥ ಫ್ಲೇಮ್ ಕಲರೇಷನ್ ಸಿಗುತ್ತೆ. ಯಾಕೆಂದರೆ ದೇ ಗೋಯಿಂಗ್ ಟು ಹ್ಯಾವ್ ಲೀಸ್ಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದೇರ್ ಔಟರ್ಮೋಸ್ಟ್ ಶೆಲ್. ಎನರ್ಜಿ ಸಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ದೇ ಜಂಪ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ವೈಲ್ ಕಮಿಂಗ್ ಬ್ಯಾಕ್ ಇಫ್ ದೇ ಆರ್ ಫಾಲಿಂಗ್ ಇನ್ ದಿ ವಿಸಿಬಲ್ ರೀಜನ್ ವಿ ಆರ್ ಗೋಯಿಂಗ್ ಟು ಗೆಟ್ ಎ ಫ್ಲೇಮ್ ಕಲರೇಷನ್ ಬರ್ತಾ ಹೋಗುತ್ತೆ. ಮೆಗ್ನೀಷಿಯಂ ಇರ್ಬೋದು, ಸ್ಟ್ಯಾನ್ಶಿಯಂ ಇರ್ಬೋದು, ಕ್ಯಾಲ್ಶಿಯಂ ಆಗಿರ್ಬೋದು, ಫ್ಲೇಮ್ ಟೆಸ್ಟ್ ಮಾಡಿದಾಗ ತಂದೆ ಆದಂಥ
ಇರುತ್ತೆ. ವಿತ್ ದಟ್ ಇಂಟೆನ್ಷನ್ ಅದಕ್ಕೋಸ್ಕರ ಏನು ಮಾಡ್ತಾರೆ, ಕ್ರಾಕರ್ಸ್ಗಳಲ್ಲಿ ನಾವೇನು ಮಾಡ್ತಾರೆ ಅಂದರೆ ಇದನ್ನು ಯೂಸ್ ಮಾಡ್ತಾರೆ. ಸೊ ಕ್ಯಾಲ್ಶಿಯಮ್ಮು ನಮಗೆ ಇಂಪಾರ್ಟೆಂಟು, ನಮಗೆ ಬೋನ್ಸ್ಗೆ ಇರ್ಬೋದು, ಅದಕ್ಕೆಲ್ಲ ಬೇಕಾಗುತ್ತೆ. ಸೊ ಅದು ಯಾವ್ಯಾವ್ದ್ರಲ್ಲಿ ಅಂತ ನಮ್ಮ ಡೇ ಟು ಡೇ ಲೈಫಲ್ಲಿ ನಮಗೆ ಕ್ಯಾಲ್ಶಿಯಮ್ ಇರಬೇಕು. ಅಕಸ್ಮಾತ್ ಕ್ಯಾಲ್ಶಿಯಮ್ ಕಡಿಮೆ ಆಯಿತು ಅಂದರೆ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ದು ನಿಮಗೆ ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ಅಥವಾ ಆ ಟ್ಯಾಬ್ಲೆಟ್ಸ್ಗಳನ್ನ ತಗೊಳ್ಳಿ ಅಂತ ನಿಮಗೆ ಈಗೇನು ಕರೋನಾ ಟೈಮ್ ಇದೆ. ಸೊ ಎಲ್ಲರಿಗೂ ಜಿಂಕು ಮತ್ತು ನಿಮಗೆ ಕ್ಯಾಲ್ಶಿಯಮ್ಮು ಬೇಕೇ ಬೇಕು. ಸೊ ಎವ್ರಿ ಡೇ ಯು ಕನ್ಸ್ಯೂಮ್ ಕ್ಯಾಲ್ಶಿಯಮ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿಮಗೆ ನ್ಯಾಚುರಲ್ ಸಿಗಲಿಲ್ಲ ಅಂದರೆ ಆರ್ಟಿಫಿಷಿಯಲ್ ಆಗಿ ತೊಗೊಳ್ಳಿ, ಅದನ್ನು ಕನ್ಸ್ಯೂಮ್ ಮಾಡ್ಕೊಳ್ಳಿ ಅಂತ ಅವ್ರು ನಿಮಗೆ ಇದೆ. ಸೊ ನೆಕ್ಸ್ಟ್ ಏನು ಬರ್ತಾರೆ, ಟ್ರಾನ್ಸಿಷನ್ ಎಲಿಮೆಂಟ್ಸು 13 to 12 ಆ ಗ್ರೂಪ್ ಇರ್ತಾರೆ. ಆಮೇಲೆ ಇದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸಿಷನ್ ಮೆಟಲ್ಸ್ ಅಂತೀವಿ. ಎಲ್ಲನೂ ಮೆಟಲ್ಸ್ ಆಗೇ ಇದ್ದಾವೆ. ಅದ್ರಲ್ಲಿ ಕೆಲವೊಂದು ನಿಮಗೆ ಸಿಲ್ವರ್ ಇರ್ಬೋದು, ಗೋಲ್ಡ್ ಇರ್ಬೋದು, ಪ್ಲಾಟಿನಮ್ ಇರ್ಬೋದು, ಯಾವುದನ್ನ ನೀವು ರಾಯಲ್ ಮೆಟಲ್ಸ್ ಅಂತ ಕರಿತೀವಿ, ಗೋಲ್ಡ್ ಮೆಟಲ್ಸ್ ಅಂತ ಕರಿತೀವಿ, ಅವೆಲ್ಲ ಈ ಗ್ರೂಪಲ್ಲೇ ನಿಮಗೆ ಬರ್ತಾ ಹೋಗುತ್ತೆ. ಗೋಲ್ಡ್ ಇರ್ಬೋದು, ಪ್ಲಾಟಿನಮ್ ಇರ್ಬೋದು, ಐರನ್ ಇರ್ಬೋದು, ಆಮೇಲೆ ಕಾಪರ್ ಇರ್ಬೋದು. ಇದೆಲ್ಲನೇ ನಿಮ್ಗೆ ಏನಾಗುತ್ತೆ ಅಂತಂದರೆ ಇದೇ ಟೇಬಲಲ್ಲಿ ನಿಮಗೆ ಬರ್ತಾ ಹೋಗುತ್ತೆ. ಸೊ ಅದೆಲ್ಲ ನಮಗೆ ಡೇ ಟು ಡೇ ಲೈಫ್ ಅಂದರೆ ನೀವು ಮ್ಯಾನ್ಕೈಂಡು ಸಿವಿಲೈಸೇಷನ್ ತೊಗೊಂಡ್ರೆ ಅದರೆಲ್ಲನೂ ಡಿ ಬ್ಲಾಕ್ ಎಲಿಮೆಂಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಪ್ರತಿಯೊಂದು ಎಲಿಮೆಂಟ್ ತಂದೆ ಆದಂಥ ಕಾಂಟ್ರಿಬ್ಯೂಷನ್ ಕೊಟ್ಕೊಂಡು ಅದೇನು ಬರ್ತಾ ಇದೆ. ಹಾಗಾಗಿ ನಾವು ಇದನ್ನು ಓದಬೇಕಾಗುತ್ತೆ. ದೀಸ್ ಆರ್ ವೆರಿ ಹಾರ್ಡ್ ಮೆಟಲ್ಸ್. ಜ್ಯುವೆಲರಿನಲ್ಲಿ ಯೂಸ್ ಮಾಡ್ತಾರೆ, ಕನ್ಸ್ಟ್ರಕ್ಷನಲ್ಲಿ ಯೂಸ್ ಮಾಡ್ತಾರೆ. ಅದನ್ನು ಮಿಕ್ಸ್ ಮಾಡಿ ಅಲಾಯ್ ಥರ ಮಾಡಿ ನಾವೇನು ಮಾಡ್ತೀವಿ, ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ದೀಸ್ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಇದಕ್ಕೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರೀತಾರೆ, ಅಥವಾ ಮೇನ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಯಾಕೆ ಅಂದರೆ ಅದು ಪೆನಾಲ್ಟಿಮೇಟ್ ಶೆಲ್ಲಲ್ಲಿ ನಿಮ್ಗೆ ಪೆನಾಲ್ಟಿಮೇಟ್ ಶೆಲ್ಲಲ್ಲಿ ನಿಮ್ಗೆ ಏನಾಗುತ್ತೆ, ಎಲೆಕ್ಟ್ರಾನ್ಸು ಕಾಣಿಸುತ್ತೆ. ದೇ ಗೋಯಿಂಗ್ ಟು ಹ್ಯಾವ್ ದಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಡಿ ಆರ್ಬಿಟಲ್ ಇರುತ್ತೆ. ಹಾಗಾಗಿ ಅದನ್ನು ನಾವು ಏನಂತ ಕರಿತೀವಿ, ಟ್ರಾನ್ಸಿಷನ್ ಮೆಟಲ್ಸ್ ಅಥವಾ ಡಿ ಬ್ಲಾಕ್ ನಾವು ಕರಿತಾ ಹೋಗ್ತೀವಿ. ಆಯ್ತಾರೆ. ಈಗ ಪಿ ಬ್ಲಾಕ್ ಎಲಿಮೆಂಟ್ಸ್ಗೆ ತಗೊಂಡ್ರೆ 13 to 18 ಇದೆಯಲ್ಲ, ಅದನ್ನು ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಫಸ್ಟ್ ಮೆಂಬರ್ ಏನಿದೆಯಲ್ಲ ಅದರದ್ದು ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡಿಕೊಂಡು ಬೋರಾನ್ ಫ್ಯಾಮಿಲಿ ಅಂತೀವಿ. ಬೋರಾನ್, ಅಲ್ಯೂಮಿನಿಯಂ, ಗೆಲಿನಿಯಂ, ಐಎನ್, ಟಿ.ಎಲ್ ಅಂತ ಹೇಳ್ತೀವಿ. ಕೆಲವೊಂದು ಆರ್ಟಿಫಿಷಿಯಲ್ ಆಗಿದೆ, ಕೆಲವೊಂದು ನ್ಯಾಚುರಲ್ ಆಗಿರುವಂಥದ್ದು. ಸೊ ಇದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ನಮ್ಗೆ ಅಲ್ಯೂಮಿನಿಯಮು. ಮುಂಚೆ ಆಗ್ತಾ ಅಲ್ಯೂಮಿನಿಯಮ್ನ ನಾವು ಗೋಲ್ಡ್ಗಿನ ಜಾಸ್ತಿ ಅಂತ ಮಾಡ್ತಾ ಇದ್ರು. ದಟ್ ಲೀಡ್ಸ್ ಟು ಮೆನಿ ಅದರ್ ಸ್ಟೋರೀಸ್. ಒಂದು ಜನ್ರೇಷನ್ನೇ ಅಥವಾ ಒಂದು ಸಿವಿಲೈಸೇಷನ್ನೇ ಹಾಳಾಗೋಯ್ತು ಬಿಕಾಸ್ ಆಫ್ ದಿ ಅಲ್ಯೂಮಿನಿಯಂ. ರೇರು, ಎಕ್ಸ್ಪೆನ್ಸಿವ್ ಅಂತ ನಾವು ಅಂದ್ಕೊಳ್ತಾ ಇದ್ವಿ. ಡಿಸ್ಪೋಸಬಲ್ ಮೆಟಲ್. ಆ ಥರ ಬೋರಾಕ್ಸ್ ಇದೆ, ನಾವು ಬೋರಾಕ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಬೋರಾನ್ ಏನಿದೆಯಲ್ಲ, ನಾವು ಯಾವ್ಯಾವುದು ಎಕ್ವಿಪ್ಮೆಂಟ್ಸ್ ಲ್ಯಾಬಲ್ಲಿ ಯೂಸ್ ಮಾಡ್ತೀವಲ್ಲ ಅದರೆಲ್ಲ ಏನಾಗುತ್ತೆ, ಬೋರೋಸಿಲಿಕೇಟ್ ಇರುತ್ತೆ. ಸೊ ಹಾಗಾಗಿ ನಮಗೆ ಅದರಲ್ಲಿ ನಮಗೆ ಇರುತ್ತೆ. ಈವನ್ ಅಲ್ಯೂಮಿನಿಯಮು ಇರುತ್ತೆ ನಮಗೆ ಗ್ಲಾಸ್ ಆಪ್ರೇಟರ್ಸಲ್ಲಿ. ಸೊ ಇದೆಲ್ಲನೂ ಸಮಥಿಂಗ್ ಅಬೌಟ್ ದಿ ಬೋರಾನ್ ಫ್ಯಾಮಿಲಿ ಹೋಗ್ತೀವಿ. ನೆಕ್ಸ್ಟ್ ನೈಟ್ರೋಜನ್ ಫ್ಯಾಮಿಲಿಗೆ ಬರುತ್ತೆ. ನೈಟ್ರೋಜನ್ ಫ್ಯಾಮಿಲಿ 15th, ಅದು 3/4 ಆಫ್ ದಿ ಅಟ್ಮಾಸ್ಫಿಯರ್ ನೈಟ್ರೋಜನ್ ಇದೆ. ನೈಟ್ರೋಜನ್, ಫಾಸ್ಫರಸ್ ನಮಗೆ ಲಿವಿಂಗ್ ಬೀಯಿಂಗ್ ಬೇಕೇ ಬೇಕು. ಫರ್ಟಿಲೈಸರ್ಸಲ್ಲಿ ಯೂಸ್ ಮಾಡ್ತೀವಿ ನಾವು. ಟಿಪ್ ಆಫ್ ದಿ ಮ್ಯಾಸ್ಟಿಕಲ್ಲಿ ನಮಗೆ ಫಾಸ್ಫರಸ್ ಇರುತ್ತೆ. ಸೊ ಪ್ರೋಟೀನ್ ತೊಗೋಬೋದು, ನೈಟ್ರೋಜನ್ ಬೇಕು ಅದಕ್ಕೆ. ಫಾಸ್ಫರಸ್ ತೊಗೊಂಡ್ರೆ ಬೋನ್ಸಲ್ಲಿ ಬೇಕಾಗತ್ತೆ. ಸೊ ಹಾಗಾಗಿ ದೀಸ್ ಆರ್ ದಿ ಎಲಿಮೆಂಟ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ಅವರ್ ಡೇ ಟು ಡೇ ಲೈಫ್. ನಮ್ಮ ಪ್ರತಿಯೊಂದು ಇದರಲ್ಲಿ ಬರೋದು ನಾವು ಪಿರಿಯಾಡಿಕ್ ಟೇಬಲಲ್ಲಿ ಆರ್ಗನೈಸ್ ಮಾಡಿದ್ವಿ. ಆಕ್ಸಿಜನ್ ಫ್ಯಾಮಿಲಿ ಅಂತ ಕರಿತೀವಿ, ಚಾಲ್ಕೋಚನ್ಸ್ ಅಂತ ಕರಿತಾರೆ ಇದನ್ನು. ಈಗ ಆಕ್ಸಿಜನ್ ಇರ್ಬೋದು, ಅದು ರೆಸ್ಪಿರೇಷನ್ ಬೇಕೇ ಬೇಕು. ಏರೆಲ್ಲ ಆಕ್ಸಿಜನ್ ಇದೆ. ನೆಕ್ಸ್ಟ್ ಸಲ್ಫರ್, ನಿಮಗೆ ರಾಟನ್ ಸ್ಮೆಲ್ ಎಲ್ಲೆಲ್ಲಿ ಬರುತ್ತಲ್ಲ ಅಲ್ಲೆಲ್ಲ ಏನಾಗ್ತಾ ಹೋಗುತ್ತೆ, ನಿಮಗೆ ಸ್ಮೆಲ್ ಇರುತ್ತೆ. ಈ ಎಚ್ ಡಿ ಎಸ್ ಗ್ಯಾಸ್ ಮಾಡ್ತಾ ಇದ್ರೆ ನಮ್ಮ ಲ್ಯಾಬ್ಗಳಲ್ಲಿ ನಮ್ಮ ಬೇರೆ ಕಾಂಬಿನೇಷನ್ ಹುಡುಗರು ಏನು ಮಾಡ್ತಾರೆ, ಮೂಗು ಮುಚ್ಕೊಂಡು ಓಡಾಡ್ತಿರ್ತಾರೆ, ವಾಸನೆ ಬರುತ್ತೆ ಅಂತ. ಎಗ್ ಇರ್ಬೋದು ಅಥವಾ ಫಿಶ್ ಮಾಡಿದಾಗ ಬರುವಂಥದ್ದು, ಅದರಲ್ಲೆಲ್ಲನೂ ನಮ್ಗೆ ಏನಕ್ಕಾಗತ್ತೆ. ಅಥವಾ ಬೆಳ್ಳುಳ್ಳಿ ಇರ್ಬೋದು, ಅದೆಲ್ಲ ಯಾಕೆ ಆ ಥರ ಸ್ಮೆಲ್ ಕೊಡುತ್ತೆ ಅಂದರೆ ಬಿಕಾಸ್ ಆಲ್ ಆಫ್ ದೆಮ್ ದೇ ಗೋಯಿಂಗ್ ಟು ಕಂಟೈನ್ ದಿ ಸಲ್ಫರ್. ಸೊ ದಿಸ್ ಈಸ್ ಸಮಥಿಂಗ್ ಅಬೌಟ್ ದಿ ಆಕ್ಸಿಜನ್. ಆ ಥರ ಫ್ಲೋರಿನ್ ಫ್ಯಾಮಿಲಿ ತೊಗೊಳ್ಳೋಣ. ಅಥವಾ ಇದನ್ನು ನಾವು ಹ್ಯಾಲೋಜನ್ಸ್ ಅಂತ ಕರಿತೀವಿ. ವೆರಿ ರಿಯಾಕ್ಟಿವ್, ವೋಲೆಟೈಲ್ ಇರ್ತವೆ, ಡಯಾಟಮಿಕ್ ನಾನ್ ಮೆಟಲ್ಸ್ ಇರ್ತವೆ. ಆಲ್ವೇಸ್ ಫೌಂಡ್ ಇನ್ ದಿ ಕಂಬೈನ್ಡ್ ಫಾರ್ಮ್. ನಿಮಗೆ ಗೊತ್ತಿರ್ಬೋದು, ಫ್ಲೋರಿನ್ ಆದರೆ ನಮ್ಮ ಟೂತ್ ಪೇಸ್ಟ್ಗಳಲ್ಲಿರುತ್ತೆ. ನಾವು ಯಾವಾಗ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಹೋದರೆ ನಿಮಗೆ ಕ್ಲೋರಿನಲ್ಲಿ ಇದ್ದೇ ಇರುತ್ತೆ. ಅಯೋಡಿನ ಟಿಂಚರ್ ಆಗಿ ಯೂಸ್ ಮಾಡ್ತಾರೆ. ಆ ಥರ ಬ್ರೋಮಿನ್ ಅಂತಂದರೆ ರೆಡಿಶ್ ಬ್ರೌನ್ ಫ್ಯೂಮ್ಸ್. ಸೊ ಹಾಗಾಗಿ ತಂದೆ ಆದಂಥ ಇಂಪಾರ್ಟೆನ್ಸ್ ಇದೆ ಈ ಗ್ರೂಪ್ ಆಫ್ ಮೆಂಟ್ಸ್ಗೆ. ನೆಕ್ಸ್ಟ್ ಲಾಸ್ಟ್ ಒನ್ ನೋಬಲ್ ಗ್ಯಾಸಸ್ ಅಂತ ಕರಿತೀವಿ. ಗ್ರೂಪ್ 18ಗೆ ವೆರಿ ಅನ್ರಿಯಾಕ್ಟಿವ್ ಮಾನೋ ಅಟಾಮಿಕ್ ಗ್ಯಾಸಸ್ ಅಂತೀವಿ. ಆಲ್ವೇಸ್ ಫೌಂಡ್ ಇನ್ ದಿ ಕಂಬೈನ್ಡ್ ಫಾರ್ಮಲ್ಲಿ ಅವು ನಮಗೆ ಕಾಣಿಸ್ಕೊಳ್ತಾ ಹೋಗ್ತವೆ. ಸೊ ನಿಯಾನ್ ತೊಗೊಂಡ್ರೆ ನಾವು ಯಾವುದೇ ಒಂದು ಸೈನ್ ಬೋರ್ಡ್ಸ್ಗಳಲ್ಲಿ ಯೂಸ್ ಮಾಡುವಂಥದ್ದು ನಿಯಾನ್ ಲೈಟ್ ಇರುತ್ತೆ. ಅದೇ ಥರ ನಮಗೆ ಈಗ ಜೆನಾನ್ ಇರ್ಬೋದು, ಜೆನಾನ್ ಕಾಂಪೌಂಡ್ಸ್ ಇದೆ. ಆ ಥರ ನಮಗೆ ಹೀಲಿಯಮ್ನ ತೊಗೊಂಡ್ರೆ ಹೀಲಿಯಮ್ ಆಲ್ಸೋ ಕಮ್ಸ್ ಅಂಡರ್ ನೋಬಲ್ ಗ್ಯಾಸಸ್. ಸೊ ಹೀಲಿಯಮ್ನ ಕನ್ಸಿಡರ್ ಮಾಡಿಕೊಂಡ್ರೆ ಹೀಲಿಯಮ್ ನಮ್ಮ ಹಾರ್ಟ್ ಏರ್ ಬಲೂನ್ಸಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ಥರ ನಿಮ್ಗೆ ಏನಾಗುತ್ತೆ ಅಂತಂದರೆ ಈ ನಿಯಾನ ನಿಮಗೆ ನಮ್ಮದು ಸ್ಕ್ಯಾನ್ ಮಾಡೋದಕ್ಕೆ ಅಥವಾ MRI ಮಾಡೋದಕ್ಕೆಲ್ಲ ನಾವು ಯೂಸ್ ಮಾಡುವಂಥ ಎಲಿಮೆಂಟ್ಸ್ ಆಗಿರ್ಬೋದು. ಸೊ ಇದರಲ್ಲೆಲ್ಲ ನಮಗೆ ಇಟ್ ಪ್ಲೇ ವೆರಿ ಇಂಪಾರ್ಟೆಂಟ್.
ಸೊ ಅಗೇನ್ ನಾನು ಹೇಳಿದೆ, ಇದು ಒಂಥರ ಕ್ಲಾಸಿಫೈ ಮಾಡೋದೇನು ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಬೇಸ್ಡ್ ಆನ್ ದೇರ್ ಎಸ್ ಬ್ಲಾಕ್, ಪಿ ಬ್ಲಾಕ್, ಡಿ ಬ್ಲಾಕ್. ಇನ್ನೊಂಥರ ಹೆಂಗೆ ಮಾಡ್ತೀವಿ ಕ್ಲಾಸಿಫಿಕೇಶನ್ ಅಂದರೆ ಬೇಸ್ಡ್ ಆನ್ ದೇರ್ ಪ್ರಾಪರ್ಟೀಸ್, ಮೆಟಲ್ಸು, ನಾನ್ ಮೆಟಲ್ಸು ಮತ್ತು ಮೆಟಲಾಯ್ಡ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಮೆಟಲ್ಸ್ ಅಂದರೆ ಏನು ಅಂದರೆ ಮೆಟಲ್ಸ್ ಆರ್ ವೆರಿ ಗುಡ್ ಕಂಡಕ್ಟರ್, ಮೆಟಲ್ಸ್ ಆರ್ ಶೈನಿ, ಮೆಟಲ್ಸ್ ಆರ್ ಡಕ್ಟೈಲ್, ಮೆಟಲ್ಸ್ ಆರ್ ಮೆಲೇಬಲ್, ಮೆಟಲ್ಸ್ ರಿಯಾಕ್ಟ್ ವಿತ್ ವಾಟರ್ ವಿಚ್ ಲೀಡ್ಸ್ ಟು ಕರೋಷನ್. ಸೊ ಹಾಗಾಗಿ ನಿಮಗೆ ಇದ್ರ ಬಗ್ಗೆ ಗೊತ್ತಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ಐರನ್ ಬ್ರಿಡ್ಜ್ಗಳಿದ್ದಾವೆ, ಐರನ್ ಬ್ರಿಡ್ಜ್ ಎಲ್ಲ ಏನಾಗುತ್ತೆ ಅಂದರೆ ಅದು ಅಲಾಯ ಆಗಿರುತ್ತೆ, ಬಟ್ ಅದು ವೆನ್ ಇಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ವಾಟರ್ ಕರೋಡ್ ಆಗ್ತಾ ಇರುತ್ತೆ. ಆ ಕರೋಷನ್ ಅವಾಯ್ಡ್ ಮಾಡೋದಕ್ಕೆ ಬೇರೆ ಬೇರೆ ಮೆಥಡ್ಸ್ಗಳಿವೆ, ಆ ಮೆಥಡ್ಸ್ಗಳನ್ನ ಅಡಾಪ್ಟ್ ಮಾಡ್ತಾ ಹೋಗ್ತಾರೆ. ಆ ಥರ ನೀವು ನಾನ್ ಮೆಟಲ್ಸ್ನ ತೊಗೊಂಡ್ರೆ ಅದೇನಾಗುತ್ತೆ ಅಂದರೆ ನಾನ್ ಮೆಟಲ್ಸು ನಾನ್ ಕಂಡಕ್ಟರ್ಸ್, ದೇ ಓನ್ ಕಂಡಕ್ಟ್ ದಿ ಎಲೆಕ್ಟ್ರಾನ್ಸ್. ನಾನ್ ಮೆಟಲ್ಸ್ ಆರ್ ಬ್ರಿಟೈಲ್, ಡಲ್ ಆಗಿರ್ತವೆ. ಮೆನಿ ನಾನ್ ಮೆಟಲ್ಸ್ ಆರ್ ಗ್ಯಾಸಸ್ ಆಗಿರುತ್ತೆ. ಮೆಟಲ್ಸ್ ರಿಯಾಕ್ಟ್ ವಿತ್ ವಾಟರ್ ವಿಚ್ ಲೀಡ್ಸ್ ಟು ಕರೋಷನ್. ಸೊ ಇದನ್ನು ಆಗುವಂಥ ಚಾನ್ಸಸ್ಸು ಇವೆ ನಾನ್ ಮೆಟಲ್ಸ್. ಆ ಥರ ಮೆಟಲಾಯ್ಡ್ಸ್ನ ತೊಗೊಂಡ್ರೆ ಮೆಟಲಾಯ್ಡ್ಸ್ ಹ್ಯಾವ್ ಪ್ರಾಪರ್ಟೀಸ್ ಆಫ್ ಬೋತ್ ಮೆಟಲ್ಸ್ ಆರ್ ನಾನ್ ಮೆಟಲ್ಸ್ ಇರುತ್ತೆ. ಮೆಟಲಾಯ್ಡ್ಸ್ ಆರ್ ಸಾಲಿಡ್ಸ್ ಆಗಿರುತ್ತೆ, ಮೆಟಲ್ಸ್ ಆರ್ ಕಂಡಕ್ಟರ್ಸ್, ಮೆಟಲ್ಸ್ ಡಕ್ಟೈಲ್ ಆ್ಯಂಡ್ ಮೆಲೇಬಲ್ ಆಗಿರುತ್ತೆ. ಸೊ ದಿಸ್ ಆರ್ ದ ಡಿಫ್ರೆಂಟ್ ಪ್ರಾಪರ್ಟೀಸ್. ಸೊ ನೀವು ಪಿರಿಯಾಡಿಕ್ ಟೇಬಲ್ನ ತೊಗೊಂಡ್ರೆ ಅದು ಬೇರೆ ಬೇರೆ ಬೇಸಿಸ್ ಮೇಲೆ, ಏನು ಅದನ್ನು 4 ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂತ ಹೇಳಿದೆ. ಅಯನೈಸೇಷನ್ ಎನರ್ಜಿ ಅಂತ ಕರೀತಾರೆ, ಅಟಾಮಿಕ್ ಸೈಜ್ ಅಂತ ಹೇಳ್ತಾರೆ, ನೆಕ್ಸ್ಟ್ ಎಲೆಕ್ಟ್ರಾನ್ ಅಫಿನಿಟಿ ಅಂತಾರೆ, ಎಲೆಕ್ಟ್ರಾನ್ ನೆಗೆಟಿವಿಟಿ ಅಂತಾರೆ. ಸೋ ಮೆನಿ ಪ್ರಾಪರ್ಟೀಸ್ ಆರ್ ಇನ್ವಾಲ್ವ್ಡ್ ಇನ್ ದಟ್ ಪಿರಿಯಾಡಿಕ್ ಟೇಬಲ್. ಸೊ ಅಲಾಂಗ್ ದಿ ಪೀರಿಯಡ್ ವೇರಿಯೇಷನ್ ಆಗ್ತಾ ಆಗುತ್ತೆ, ಅಲಾಂಗ್ ದಿ ಪೀರಿಯಡ್ ಬೇರೆ ಆಗುತ್ತೆ, ಡೌನ್ ದಿ ಗ್ರೂಪ್ ಬೇರೆ ಆಗುತ್ತೆ. ಇದನ್ನೆಲ್ಲ ನೀವು ಏನು ಮಾಡ್ತೀರಾ ಅಂದರೆ ಇನ್ ಡೀಟೇಲ್ ಆಗಿ ಬಿ ಎಸ್ ಸಿನಲ್ಲಿ ನೀವು ಓದ್ತಾ ಹೋಗ್ತೀರಾ. ಸೊ ಹಂಗಾಗಿ ನಿಮಗೆ ಪಿರಿಯಾಡಿಕ್ ಟೇಬಲ್ ಏನಾಗಿರಬೇಕಾಗುತ್ತೆ, ಕಂಪ್ಲೀಟ್ಲಿ ನಿಮಗೆ ಅರ್ಥ ಆಗಿದ್ದರೆ ಮಾತ್ರ ಅದೆಲ್ಲ ನಿಮಗೆ ಅರ್ಥಕ್ಕೆ ಸಾಧ್ಯ ಆಗುತ್ತೆ. ಸೊ ಅಗೇನ್ ಪಿರಿಯಾಡಿಕ್ ಟೇಬಲ್ ಇಸ್ ಅ ವೆರಿ ಬೇಸಿಕ್. ಇನ್ ಆರ್ಡರ್ ಟು ಸಮರೈಸ್ ಅಂದರೆ ವೆರಿ ಬೇಸಿಕ್, ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು, ಪ್ರತಿಯೊಬ್ಬರಿಗೂ ಅದು ನನಗೆ ಗೊತ್ತಿರಬೇಕು ಯಾವ ರೀತಿ ಅರೇಂಜ್ ಮಾಡಿದ್ದಾರೆ, ಯಾಕೆ ಅರೇಂಜ್ ಮಾಡಿದ್ದಾರೆ. ಅದರಿಂದ ಯಾವುದೋ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ನ ತೊಗೊಂಡ್ರೆ, ಇನ್ ಬಿಟ್ವೀನ್ ತೊಗೊಂಡ್ರೆ ಅದಕ್ಕೆ ಇದೇ ಥರ ಬಿಹೇವ್ ಮಾಡುತ್ತೆ. ದಿಸ್ ಇಸ್ ದ ಕೆಮಿಕಲ್ ಪ್ರಾಪರ್ಟಿ, ದಿಸ್ ಇಸ್ ದ ಫಿಸಿಕಲ್ ಪ್ರಾಪರ್ಟಿ ಆಫ್ ದಟ್ ಪರ್ಟಿಕ್ಯುಲರ್ ಎಲಿಮೆಂಟ್ ಅಂತ ನಾನು ಏನು ಮಾಡ್ಬೋದು, ಅನಲೈಸ್ ಮಾಡ್ಬೋದು. ಹಾಗಾಗಿ ಪಿರಿಯಾಡಿಕ್ ಟೇಬಲ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ವಾಟ್ ದ ಓಷನ್ ವಾಸ್ ಟು ಎ ಚೈಲ್ಡ್, ದ ಪಿರಿಯಾಡಿಕ್ ಟೇಬಲ್ ಇಸ್ ಟು ಕೆಮಿಸ್ಟ್ ಅಂತ ಕಾರ್ಲೆ ಬ್ಯಾರ್ಲಿ ಹೇಳ್ತಾನೆ. ಅವನೇನು ಹೇಳ್ತಾನೆ ಅಂದರೆ, ಈಗ ಒಬ್ಬ ಸಣ್ಣ ಮಗು ಅಂದರೆ ಇನ್ನು ಆವಾಗ ಮಾತು ಬಂದಿರೋ ಮಗುನ ಓಷನ್ ಹತ್ರ ಕರ್ಕೊಂಡು ಹೋಗಿ ನಿಲ್ಲಿಸ್ಬಿಟ್ರೆ ಅವ್ನಿಗೆ ಎಷ್ಟು ದೊಡ್ಡದಿದೆಯಪ್ಪ ಅಂತ ಅನ್ಸುತ್ತಲ್ವಾ. ಅದೇ ರೀತಿ ಪಿರಿಯಾಡಿಕ್ ಟೇಬಲ್ ಮುಂದೆ ಕೆಮಿಸ್ಟ್ರಿಗಳಿಗೆ ನಿಂತ್ಕೊಂಡ್ರೆ ಪಿರಿಯಾಡಿಕ್ ಟೇಬಲ್ ಎಷ್ಟು ಓದಿದೆಯಲ್ಲಪ್ಪ, ಇಟ್ಸ್ ಲೈಕ್ ಎ ಓಷನ್ ಆಫ್ ಕೆಮಿಸ್ಟ್ರಿ. ಸೊ ಅದು ನಮಗೆ ಅನಿಸುತ್ತೆ. ಅಗೇನ್ ಕೆಮಿಸ್ಟ್ರಿ ಅಂದರೆ ಕಷ್ಟ ಇಲ್ಲ, ತುಂಬ ಸಿಂಪಲ್ ಆಗಿದೆ, ಸಿಸ್ಟಮ್ಯಾಟಿಕ್ ಆಗಿ ಅರ್ಥ ಮಾಡ್ಕೊಂಡ. ಐ ವೆಲ್ಕಮ್ ಯು ಟು ದಿ ಕೆಮಿಸ್ಟ್ರಿ ವರ್ಲ್ಡ್. ಥ್ಯಾಂಕ್ ಯು.